ಅತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतोद्धत्यभूत्याजकाया कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय ओ विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः इच्छादिरूपाया माया तया मायामयोस्त्वयं स्वच्छन्दवृत्तिता सर्व शक्तता च समर्थता सिद्धेन्महात्मनस्तेन मालिन्यं न हि किञ्चन प्राचुर्यार्थोमयच्छब्दः वक्तितैः पूर्णतां किल ಮಾಯಾ ಶಬ್ದಕ್ಕೆ ಇಚ್ಛಾ, ತೇಜಸ್ಸು ಮತ್ತು ಶಕ್ತಿ ಎಂಬುದಾಗಿ, ಶಕ್ತಿ ಮತ್ತು ಸಾಮರ್ಥ್ಯ ಎಂಬುದಾಗಿ ಅರ್ಥ. ಇಚ್ಛಾ ಶಬ್ದಕ್ಕೆ ಶಕ್ತಿ, ಮಾಯಾ ಶಬ್ದಕ್ಕೆ ಇಚ್ಛಾ, ಶಕ್ತಿ ಮತ್ತು ತೇಜಸ್ಸು ಎಂಬುದಾಗಿ ಮೂರು ವಿಧವಾದ ಅರ್ಥವನ್ನು ಹೇಳಿದೆ. ಆದ್ದರಿಂದ ನಮ್ಮ ಭಗವಂತ ಇದ್ದಾನಲ್ಲ, ಇವನು ಮಾಯಾಮಯ ಅಂದರೆ ಏನರ್ಥ? ಭಗವಂತ ಇಚ್ಛಾಪೂರ್ಣ ಅಂತ ಅರ್ಥ. ಸ್ವಚ್ಛಂದ, ತನ್ನ ಇಚ್ಛೆಗೆ ಅನುಗುಣವಾಗಿ ವ್ಯಾಪಾರವನ್ನು ಮಾಡುವವನು ಅಂತರ್ಥ. ಆದ್ದರಿಂದ ಹಾಗೆ ಭಗವಂತ ಅವನು ಸರ್ವಶಕ್ತ. ಮಾಯಾಮಯ ಅನ್ನೋದಕ್ಕೆ ಇನ್ನೊಂದರ್ಥ, ಮಾಯಾ ಶಬ್ದಕ್ಕೆ ಶಕ್ತಿ ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಆವಾಗ ಭಗವಂತ ಪೂರ್ಣವಾದ ಶಕ್ತಿ ಉಳ್ಳವನು ಅಂತರ್ಥ. ಹಾಗೆ ಮಾಯಾ ಶಬ್ದಕ್ಕೆ ಇನ್ನೊಂದರ್ಥ ತೇಜಸ್ಸು ಅಂತ, ಅವನು ಸಮರ್ಥನಾಗಿದ್ದಾನೆ ಅಂತ ಅರ್ಥ ಆಯಿತು. ಹಾಗಾದರೆ ಭಗವಂತನನ್ನು ಮಾಯಾಮಯ ಅಂತ ನಾವು ಹೇಳ್ತೇವೆ. ಹಿಂದೆ ಹೇಳಿದ್ದು ಮಾಯಾ ಶಬ್ದವು ದೋಷವಲ್ಲದ ಮಾಯಾಶಬಲತ್ವವನ್ನು ಭಗವಂತನಿಗೆ ಹೇಳುತ್ತೆ. ದೋಷವಲ್ಲದ ಮಾಯಾಶಬಲತ್ವ ಭಗವಂತನಿಗೆ ಇದೆ. ಮಾಯಾಮಯ ಅಂದ್ರೇನರ್ಥ? ಭಗವಂತ ತನ್ನ ಇಚ್ಛೆಗೆ ಅನುಗುಣವಾಗಿ ವ್ಯಾಪಾರವನ್ನು ಮಾಡ್ತಾನೆ. ಸ್ವಚ್ಛಂದ ವೃತ್ತಿತ ಅಂತ. ನಾವೆಲ್ಲ ನಮ್ಮ ಇಚ್ಛೆಗೆ ಅನುಗುಣವಾಗಿ ಇರಲಿಕ್ಕಾಗಲ್ಲ, ಭಗವಂತ ಹಾಗಲ್ಲ. ಅದರಿಂದ ಅವನು ಮಾಯಾಮಯ ಅಂತ. ಹಾಗೆ ಭಗವಂತ ಶಕ್ತಿ, ಅವನದ್ದು ಮಾಯಾಮಯ. ಮಯ ಶಬ್ದಕ್ಕೆ ಮುಂದೆ ಹೇಳ್ತಾರೆ, ಮಯ ಶಬ್ದ ಪ್ರಾಚುರ್ಯಾರ್ಥ, ಪೂರ್ಣ ಅಂತ ಅರ್ಥ. ಭಗವಂತ ಶಕ್ತಿಪೂರ್ಣ ಅಂತ. ಸರ್ವ ಅಂದರೂ ಪೂರ್ಣ ಅಂದರೂ ಒಂದೇ ಅರ್ಥ. ಅದನ್ನೇ ಸರ್ವಶಕ್ತತಾ ಅಂತ, ಪೂರ್ಣ ಶಕ್ತಿ ಉಳ್ಳವನು ಅಂತ. ಹಾಗೆ ಭಗವಂತ ತೇಜೋಮಯ, ತೇಜಸ್ಸು ಅಂದರೆ ಸಾಮರ್ಥ್ಯ, ಪೂರ್ಣವಾದ ತೇಜಸ್ಸುಳ್ಳವನು ಎಂಬುದಾಗಿ ಭಗವಂತ ಸಿದ್ಧೇತ್ ಮಹಾತ್ಮನಃ. ಅದರಿಂದ ಭಗವಂತನು ಏತಾದೃಶ ಮಾಯಾಮಯ ಎಂಬುದಾಗಿ ಸಿದ್ಧವಾಗುತ್ತೆ. ಆದರೆ ಮಾಲಿನ್ಯಂ ನ ಕಿಂಚನ, ಭಗವಂತನಿಗೆ ಯಾವ ವಿಧವಾಗಿರ್ತಕ್ಕಂತಹ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಮಾಯಾಮಯ ಅಂತ ಹೇಳ್ಬೋದು, ಮಾಯಾಮಯ ಅಂತ ಹೇಳಿದ್ರೂ ಕೂಡ ಭಗವಂತನಲ್ಲಿ ಯಾವ ವಿಧವಾದ ದೋಷಕ್ಕೂ ಅವಕಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಈಗ ಜೀವರಿಗೆ ಹೇಳ್ತಾ ಇಲ್ಲ, ಪರಮಾತ್ಮನನ್ನು ಮಾಯಾಮಯ ಅಂತ ಹೇಳ್ತಾ ಇದ್ದೇವೆ. ಜೀವನ ಇಚ್ಛೆ ಬರುತ್ತೆ, ಹೌದು. ಮಾಯಾಮಯ ಅಂದರೆ ಇಚ್ಛಾ ಸ್ವಚ್ಛಂದ ಪ್ರವೃತ್ತಿ ಉಳ್ಳವನು.
ಅಂದ್ರೇನರ್ಥ? ತನ್ನ ಇಚ್ಛೆಗೇನು ಬರುತ್ತೋ ಅದೆಲ್ಲವೂ ನಡಿಬೇಕು. ಅವನನ್ನು ಇಚ್ಛಾಪೂರ್ವಕವಾದ ಪ್ರವೃತ್ತಿ ಉಳ್ಳವನು ಅಂತ ಕಲಿಕಾಯ್ತು. ಸ್ವಚ್ಛಂದ ಪ್ರವೃತ್ತಿ. ಈಗ ಭೀಷ್ಮಾಚಾರ್ಯರನ್ನು ಸ್ವಚ್ಛಂದ ಮರಣವುಳ್ಳವರು ಅಂತ ಹೇಳಿದ್ರು. ಸ್ವೇಚ್ಛಾ ಮರಣರು ಅಂತ ಕರೆದ್ರು. ಏನರ್ಥ? ಅವರು ಬಯಸಿದಾಗ ಮರಣವನ್ನು ಪಡೆಯಬಹುದು. ಹಾಗೆ ಜೀವನು ಸ್ವಚ್ಛಂದ ವೃತ್ತಿಯುಳ್ಳವನು, ಸ್ವೇಚ್ಛಾವೃತ್ತಿ ಉಳ್ಳವನು. ಅಂದ್ರೇನರ್ಥ? ತನ್ನ ಇಚ್ಛೆಗೆ ಬಂದದ್ದೆಲ್ಲವೂ ನಡಿಬೇಕು, ಎಲ್ಲವೂ ನಡಿಬೇಕು. ನಡೆಯಲ್ಲ, ಒಂದೂ ನಡೆಯಲ್ಲ. ಯಾವಾಗಾದರೂ ಒಂದೊಂದು ನಡಿಬೋದು ಅಷ್ಟೇ ಹೊರತು ಅದು ಭಗವಂತನ ಅನುಗ್ರಹದಿಂದ ಅದು ನಡೆದಿರುತ್ತೆ. ನಾವೇನು ಅಂದ್ಕೊಳ್ತೇವೆ? ನನ್ನ ಇಚ್ಛೆಯಿಂದ ನಡೀತು ಅಂತ ಅಂದ್ಕೊಳ್ತೇವೆ. ಭೀಷ್ಮಾಚಾರ್ಯರಿಗೂ ವರದಿಂದ ಲಭ್ಯವಾದದ್ದು ಅಷ್ಟೇ. ಅದು ಒಂದು ವಿಷಯದಲ್ಲಿ ಅಷ್ಟೇ, ಉಳಿದಿದ್ದೆಲ್ಲ ಇಲ್ಲ. ಸ್ವೇಚ್ಛಾಮರಣ ಒಂದಿತ್ತಷ್ಟೇ ಹೊರತು ಉಳಿದಿದ್ದು ಅವರ ಇಚ್ಛೆಯಂತೆ ನಡೀತಾ ಇರಲಿಲ್ಲ. ಹಾಂ, ಅದರಿಂದ ಭಗವಂತನನ್ನು ಮಾಯಾಮಯ ಅಂತ ಕರೆದರೆ ಅದರಿಂದ ಭಗವಂತನಲ್ಲಿ ಯಾವ ವಿಧವಾದ ದೋಷಕ್ಕೂ ಅವಕಾಶ ಇಲ್ಲ. ಇಚ್ಛಾದಿರೂಪ, ಇಚ್ಛಾ, ಸಾಮರ್ಥ್ಯ ಮತ್ತು ಶಕ್ತಿರೂಪವಾದಂತಹ ಯಾವ ಮಾಯ ಇದೆಯೋ ತಯಾ ಆ ಮಾಯೆಯಿಂದ ಅಯಂ ಈ ಪರಮಾತ್ಮನು ಮಾಯಾಮಯ ಮಾಯಾಮಯ ಶಬ್ದವಾಚ್ಯನಾದವನು ಅಸ್ತು ಇರಲಿ. ಮಹಾತ್ಮನಃ ಮಹಾತ್ಮನಾದ ಮಹಾನುಭಾವನಾದ ಪರಮಾತ್ಮನಿಗೆ ಸ್ವಚ್ಛಂದವೃತ್ತಿತ ತನ್ನ ಇಚ್ಛೆಗೆ ಅನುಗುಣವಾಗಿ ಇರುವಿಕೆಯು, ಸರ್ವಶಕ್ತತ ಪೂರ್ಣವಾದ ಶಕ್ತಿಯು, ಸಮರ್ಥತ ಪೂರ್ಣವಾದ ತೇಜಸ್ಸು ಸಿದ್ಧೇತ್ ಸಿದ್ಧವಾಗುತ್ತದೆ. ತೇನ ಇಚ್ಛಾದಿರೂಪ ಮಾಯಾಸ್ವರೂಪನಾದ್ದರಿಂದ ಮಾಲಿನ್ಯಂ ದೋಷವು ನಹಿ ಇಲ್ಲವೇ ಇಲ್ಲ. ಪ್ರಾಚುರ್ಯಾರ್ಥ ಪೂರ್ಣ ಎಂಬುದಾಗಿ ಅರ್ಥವನ್ನು ಹೊಂದಿರುವ ಮಯಟ್ ಶಬ್ದ, ಮಯಟ್ ಎಂಬತಕ್ಕಂತಹ ಪ್ರತ್ಯಯವು ತೈಹಿ ಇಚ್ಛಾ ಶಕ್ತಿ ತೇಜಸ್ಸುಗಳಿಂದ ಪೂರ್ಣತ್ವವನ್ನು ವಕ್ತಿಕಿಲ ಹೇಳುತ್ತದಷ್ಟೇ. ಇಚ್ಛಾದಿರೂಪ, ಇಚ್ಛಾ ಶಕ್ತಿ ತೇಜೋರೂಪವಾದ ಯಾವ ಮಾಯಾ ಎಂಬತಕ್ಕಂಥದ್ದು ಇದೆಯೋ ತಯಾ ಆ ಮಾಯೆಯಿಂದ ಅಯಂ ಈ ಪರಮಾತ್ಮನು ಮಾಯಾಮಯ ಮಾಯಾಮಯ ಶಬ್ದವಾಚ್ಯನಾದವನು ಅಸ್ತು ಆಗಲಿ. ಮಹಾತ್ಮನಃ ಮಹಾನುಭಾವನಾದ ಪರಮಾತ್ಮನಿಗೆ ಸ್ವಚ್ಛಂದವೃತ್ತಿತ ತನ್ನ ಇಚ್ಛೆಗೆ ಅನುಗುಣವಾಗಿ ಇರುವಿಕೆಯು, ಸರ್ವಶಕ್ತತ ಪೂರ್ಣಶಕ್ತಿಯು, ಸಮರ್ಥತ ಪೂರ್ಣವಾದ ಸಾಮರ್ಥ್ಯವು ಸಿದ್ಧೇತ್ ಸಿದ್ಧವಾಗುತ್ತದೆ. ತೇನ ಪೂರ್ಣವಾದ ಇಚ್ಛಾ ರೂಪನಾದವನು, ಪೂರ್ಣವಾದ ಸಾಮರ್ಥ್ಯವುಳ್ಳವನು, ಪೂರ್ಣವಾದ ಶಕ್ತಿ ಸ್ವರೂಪವನು. ಆದ್ದರಿಂದ ಮಾಲಿನ್ಯಂ ಯಾವ ವಿಧವಾದ ಕಿಂಚನ ಮಾಲಿನ್ಯಂ ಯಾವ ವಿಧವಾದ ದೋಷವು ನಹಿ ಇಲ್ಲ. ಪ್ರಾಚುರ್ಯಾರ್ಥ ಪೂರ್ಣ ಎಂಬುದಾಗಿ ಅರ್ಥದ ಮಯಟ್ ಶಬ್ದ, ಮಯಟ್ ಎಂಬತಕ್ಕಂತಹ ಪ್ರತ್ಯಯವು ಪರಮಾತ್ಮನಿಗೆ ತೈಹಿ ಇಚ್ಛಾ ಶಕ್ತಿ ಸಾಮರ್ಥ್ಯಗಳಿಂದ ಪೂರ್ಣತ್ವವನ್ನು ವಕ್ತಿಕಿಲ ಹೇಳುತ್ತದಷ್ಟೇ. ಇಚ್ಛಾದಿರೂಪ ಮಾಯಾಂ ಆದಾಯ ಕ್ವಚಿತ್ ಪುರಾಣಾದೌ ಹರೇಹೇ ಮಾಯಾಮಯತ್ವೋಕ್ತಿರಪಿ ಮಾಹಾತ್ಮ್ಯಸ್ಸಾಧಿಕಾ ಇತಿ ಉಪಪಾದಯತಿ ಇಚ್ಛಾದಿರೂಪ. ಕೆಲವೊಂದು ಪುರಾಣಗಳಲ್ಲಿ ಭಗವಂತನನ್ನು ಮಾಯಾಮಯ ಅಂತ ಹೇಳಿದ್ದಾರೆ. ಆ ಮಾಯಾಮಯ ಎಂಬತಕ್ಕಂಥದ್ದು ಅದು ಭಗವಂತನ ಮಹಿಮೆಯನ್ನೇ ಹೇಳ್ತಾ ಇದೆ. ಮಾಹಾತ್ಮ್ಯ ಸಾಧಿಕ, ಭಗವಂತನ ಮಹಿಮೆಯನ್ನೇ ಸಾಧಿಸಿಕೊಡ್ತಾ ಇದೆ. ಅದು ಹೇಗೆ ಅಂತಂದರೆ ಇಚ್ಛಾದಿರೂಪ ಮಾಯಾಮಾದಾಯ, ಇಚ್ಛಾ ತೇಜಸ್ಸು ಶಕ್ತಿ ಎಂಬತಕ್ಕಂತಹ ಈ ಮಾಯಾ ಎಂಬತಕ್ಕಂಥ ಶಬ್ದದ ಅರ್ಥವನ್ನಿಟ್ಟುಕೊಂಡು
ಪುರಾಣಾದಿಗಳಲ್ಲಿ ಭಗವಂತನನ್ನು ಮಾಯಾಮಯ ಎಂಬುದಾಗಿ ಉದಾಹರಿಸಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಮಾಯಾಮಯ ಅಂತ ಭಗವಂತನನ್ನು ಹೇಳಿದ ಮಾತ್ರಕ್ಕೆ ಅವನಲ್ಲಿ ದೋಷಕ್ಕೆ ಅವಕಾಶ ಇಲ್ಲ. ಮಾಯಾಮಯನಾದರೂ ಪರಮಾತ್ಮ ಅವನು ಮಹಾಮಹಿಮೋಪೇತನೇ ಆಗ್ತಾನೆ, ಅವನಲ್ಲಿ ಯಾವ ದೋಷಕ್ಕೂ ಅವಕಾಶ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಚ್ಛಾದಿ ರೂಪ ಇತಿ ಅಯಂ ಅಂತಿದೆ. ಮಾಯಾಮಯ ತು ಅಯಂ. ಅಯಂ ಅಂದರೆ ಭಗವಂತ, ಭಗವಾನ್, ಭಗವಂತನು ಮಾಯಾಮಯ. ತೇನ ಅಲ್ಲಿ ಮುಂದೆ ಸಿದ್ಧೇತ್ ಮಹಾತ್ಮನಃ ತೇನ ಅಂತಿದೆ. ಆ ತೇನ ಅಂದಕ್ಕೇನರ್ಥ? ಇಚ್ಛಾದಿ ರೂಪ ಮಾಯಾಮಯತ್ವೇನ ಭಗವಂತನು ಇಚ್ಛಾ ಶಕ್ತಿ ಸಾಮರ್ಥ್ಯ ತೇಜೋರೂಪವಾದಂತಹ ಮಾಯಾಮಯನಾಗಿದ್ದಾನೆ, ಮಾಯಾಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಮಾಲಿನ್ಯಂ ನಹಿ, ದೋಷ ಎಂಬತಕ್ಕಂಥದ್ದು ಇಲ್ಲ. ಉಪಪಾದಯತಿ, ಭಗವಂತ ಏನು ಇಚ್ಛಾದಿ ರೂಪ ಮಾಯಾಮಯನಾಗಿದ್ದಾನೆ, ಇಚ್ಛಾದಿ ಪೂರ್ಣನಾಗಿದ್ದಾನೆ, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಪ್ರಾಚುರ್ಯಾರ್ಥ ಇತಿ ತೈಹಿ, ಅದಕ್ಕೆ ಇಚ್ಛಾ ಶಕ್ತಿ ತೇಜೋಭಿಹಿ, ಮಾಯಾ ಶಬ್ದದಿಂದ ಹೇಳಲ್ಪಡುವಂತಹ ಇಚ್ಛಾ ಶಕ್ತಿ ಮತ್ತು ತೇಜಸ್ಸು ಇವುಗಳಿಂದ ಪೂರ್ಣತಾಂ ವಕ್ತಿ, ಪೂರ್ಣತ್ವವನ್ನು ಹೇಳುತ್ತೆ. ಅದಕ್ಕೇನರ್ಥ? ಪೂರ್ಣೇಚ್ಛಾವತ್ವ, ಪೂರ್ಣಶಕ್ತಿತ್ವ, ಪೂರ್ಣ ತೇಜಸ್ವರೂಪ, ಮಹಿಮಾಪಾದಕ ಏವ. ಭಗವಂತನು ಪೂರ್ಣ ಇಚ್ಛಾವುಳ್ಳವನು. ಪೂರ್ಣವಾದ ಇಚ್ಛೆಯುಳ್ಳವನು ಅಂದ್ರೇನು? ನಮ್ಮ ಇಚ್ಛೆ ಎಲ್ಲ ಅರ್ಧರ್ಧನ? ನಮ್ಮ ಇಚ್ಛೆನೂ ಪೂರ್ಣ ತಾನೆ. ನಮ್ಮ ಇಚ್ಛೆ ಪೂರ್ಣ ಆಗಿರ್ಬೋದು, ಆದರೆ ಇಚ್ಛೆ ಏನಿದೆ ಅದು ಪೂರ್ಣ ಆಗಲ್ಲ. ನಮ್ಮ ಇಚ್ಛೆ ಇರೋದು ಪೂರ್ಣವೇ, ಆದರೆ ಏನು ಬಯಸ್ತೇವೋ ಅದು ಪೂರ್ಣ ಆಗೋದಿಲ್ಲ. ಆದರೆ ನಾವು ಇಚ್ಛಾಪೂರ್ಣರಲ್ಲ. ನಮ್ಮ ಇಚ್ಛೆ ಪೂರ್ಣವೇ, ಆದರೆ ನಮ್ಮ ಇಚ್ಛೆ ಪೂರ್ಣ ಅನ್ನೋದಕ್ಕೆ ಏನರ್ಥ? ಏನು ಬಯಸ್ತೇವೋ ಅದು ನಮಗೆ ಸಿಗಬೇಕು, ಆ ರೀತಿ ನಡಿಬೇಕು, ಆದರೆ ಅದು ಆಗೋದಿಲ್ಲ. ಆದ್ದರಿಂದ ನಾವು ಇಚ್ಛಾಪೂರ್ಣರಲ್ಲ, ಭಗವಂತ ಇಚ್ಛಾಪೂರ್ಣ. ಭಗವಂತನಲ್ಲಿ ಮಾಯಾ ಎಂಬತಕ್ಕಂಥ ಶಬ್ದಕ್ಕೆ ದೋಷ ಅಂತರ್ಥ ಅಲ್ಲ, ಅಜ್ಞಾನ, ಜಡ ಪ್ರಕೃತಿ, ಈ ರೀತಿಯಾದ ದೋಷದ ಸಂಬಂಧವುಳ್ಳವನು ಅಂತರ್ಥ ಅಲ್ಲ. ಹಾಗೆ ಪೂರ್ಣಶಕ್ತಿತ್ವ, ಪರಮಾತ್ಮನಲ್ಲಿ ಪೂರ್ಣವಾದ ಶಕ್ತಿ ಇದೆ. ಭಗವಂತ ಬಾಲಕನಾಗಿದ್ದಾಗ, ಕೃಷ್ಣನಾಗಿ ಅವತಾರ ಮಾಡಿದಾಗ ಇನ್ನೂ 10 ದಿವಸದ ಮಗು. ಆಗಲೇ ಭಗವಂತ ಪೂತನೆಯನ್ನು ಸಂಹಾರ ಮಾಡಿದ. 3 ತಿಂಗಳು ಮಗು ಶಕಟಾಸುರನನ್ನು ಸಂಹಾರ ಮಾಡಿದ. ಹಾಗೇನೆ ತೃಣಾವರ್ತನ ಸಂಹಾರ ಮಾಡಿದ. ಸರಿಯಾಗಿ ಹಾಲು ಕುಡಿಲಿಕ್ಕೆ ಬರಲ್ಲ ಮಕ್ಕಳಿಗೆ ಇವಾಗ 10 ದಿನ ಅಂತಾದರೆ. ಹಾಗಿರಬೇಕಾದ್ರೆ ಭಗವಂತ ಅವನು ದುಷ್ಟರಾದ ಬಲಿಷ್ಠರಾದಂತಹ ಆ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ ಅಂತಂದರೆ ಅವನದ್ದು ಪೂರ್ಣವಾದ ಶಕ್ತಿ ಅಂತ ಅರ್ಥ. ಯಾವುದೇ ರೂಪದಲ್ಲಿರಲಿ ಭಗವಂತನಿಗೆ ಪೂರ್ಣವಾದ ಶಕ್ತಿ ಅಂತ ಅರ್ಥ. ಹಾಗೆ ಪೂರ್ಣವಾದ ಸಾಮರ್ಥ್ಯ ಎಂಬತಕ್ಕಂಥದ್ದು ಭಗವಂತನಿಗಿದೆ. ಪೂರ್ಣ ತೇಜಸ್ತ್ವ ಅಂತ. ಭಗವಂತನೆಯನ್ನು ಯಾರೂ ಯಾವ ರೀತಿಯಿಂದಲೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಾಮರ್ಥ್ಯ ಭಗವಂತನಲ್ಲಿದೆ, ತೇಜಸ್ಸು ಭಗವಂತನಲ್ಲಿದೆ. ಮಯಟಃ ವಿಕಾರಾರ್ಥತ್ವೇ ಕಥಂಚಿತ್ ಮಾಲಿನ್ಯಂ ಸ್ಯಾತ್. ಮಯಟ್ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಆಗಿದ್ದರೆ ಆವಾಗ ಭಗವಂತ ಏನಾಗ್ತಿದ್ದ? ವಿಕಾರವುಳ್ಳವನು, ಮಾಯಾಮಯ, ಮಾಯೆಯ ವಿಕಾರವುಳ್ಳವನು ಅಂತ ಆಗ್ತಾಯಿತ್ತು. ಆವಾಗ ಭಗವಂತನಲ್ಲಿ ದೋಷ ಬರ್ತಿತ್ತು. ಕಥಂಚಿತ್ ಮಾಲಿನ್ಯಂ, ಒಂದು ರೀತಿಯಲ್ಲಿ ದೋಷ ಬರ್ತಿತ್ತು. ಆದರೆ ತಚ್ಚ, ಭಗವಂತನಲ್ಲಿ ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ ಅನ್ನೋದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಏನಂತ? ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್ ಅಂತ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಬ್ರಹ್ಮಸೂತ್ರ. ಅದಾದ ಮೇಲೆ ಇನ್ನೊಂದು ಸೂತ್ರ ವಿಕಾರ ಶಬ್ದಾತ್ ನೇತಿ ಚೇನ್ ನ ಪ್ರಾಚುರ್ಯಾತ್ ಅಂತ. ಭಗವಂತ ಆನಂದಮಯನಾಗಲಿಕ್ಕೆ ಹೇಗೆ ಸಾಧ್ಯ? ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ. ಭಗವಂತ ನಿರ್ವಿಕಾರ, ಆನಂದದ ವಿಕಾರನಲ್ಲ. ಆದ್ದರಿಂದ ಭಗವಂತನನ್ನು ಆನಂದಮಯ ಅಂತ ಕರೆಯೋದು ಹೇಗೆ? ಅಷ್ಟೇ ಅಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಕರೀತಾರೆ. ಅನ್ನಮಯ ನಾವು, ಯಾಕೆ? ಅನ್ನ ಇಲ್ಲ ಅಂದರೆ ಆಮೇಲೆ ಇಲ್ಲ, ಎತ್ಕೊಂಡು ಹೋಗ್ಬೇಕಾಗುತ್ತೆ.
ಆದ್ದರಿಂದ ಅನ್ನವಿಕಾರ ಜೀವ, ಅನ್ನವಿಕಾರವಾದ ಅನ್ನದಿಂದ ಪುಷ್ಟಿಯನ್ನು ಹೊಂದುವಂತಹ ಶರೀರವುಳ್ಳವನು ಅಂದರೆ ಜೀವ ಅನ್ನಮಯ. ಹಾಗೆಯೇ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಲ್ಲ ವಿಕಾರವುಳ್ಳವನು ಜೀವ. ಅವನನ್ನು ಬೇಕಾದ್ರೆ ಹೇಳ್ಬೋದು. ಪರಮಾತ್ಮ ಅವನು ವಿಕಾರವುಳ್ಳವನಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ. ಇಲ್ಲಿ ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ, ಪ್ರಾಚುರ್ಯಾತ್ ಪೂರ್ಣತ್ವ ಎಂಬುದಾಗಿ ಅರ್ಥ. ಪರಮಾತ್ಮ ಅನ್ನಮಯ, ಅನ್ನಪೂರ್ಣ ಅಂತ ಅರ್ಥ. ಭಗವಂತ ಅನ್ನಪೂರ್ಣ, ದೇವತೆ ಅಲ್ಲ, ಅನ್ನಪೂರ್ಣ ಅಂತ ಅವನನ್ನು ಕರೆಯೋದು, ಅನ್ನದಿಂದ ಪೂರ್ಣ ಅಂತ ಅರ್ಥ. ಹಾಗೆ ಪ್ರಾಣಮಯ, ಪೂರ್ಣ ಪ್ರಾಣ, ಮನೋಮಯ, ಪೂರ್ಣ ಮನಸ್ವರೂಪಿ, ಪೂರ್ಣ ವಿಜ್ಞಾನ, ಪೂರ್ಣ ಆನಂದ ಅಂತ ಭಗವಂತನನ್ನು ಬ್ರಹ್ಮಸೂತ್ರದಲ್ಲಿ ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ, ಪೂರ್ಣ ಅಂತ ಅರ್ಥ ಹೇಳಿ ಅನ್ನಮಯಾದಿ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಮಾಯಾಮಯ ಅಂದರೆ ಏನರ್ಥ? ಮಾಯಾಪೂರ್ಣ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಇಚ್ಛಾ, ಶಕ್ತಿ, ತೇಜಸ್ಸು ಅಂತ ಅರ್ಥ. ಅಂದರೆ ಇಚ್ಛಾಪೂರ್ಣ, ಶಕ್ತಿಪೂರ್ಣ, ತೇಜಃಪೂರ್ಣ ಅಂತ ಅರ್ಥ ಆಗುತ್ತೆ. ಪ್ರಾಚುರ್ಯಾರ್ಥತ್ವೇ ಉಕ್ತರೀತ್ಯ ಮಹಿಮಾ ಏವ ನ ಮಾಲಿನ್ಯಂ ಇತಿ ಭಾವಃ. ಒಂದು ವೇಳೆ ಮಯ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಹೇಳ್ತೇವೆ ಅಂತಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ಅದು ಭಗವಂತನ ಮಹಿಮೆಯೇ ಆಯಿತು, ಮತ್ತೇನಾಗಲಿಲ್ಲ, ಭಗವಂತನಿಗೆ ದೋಷಾಪಾದಕ ಅಲ್ಲ. ಅನೇಕಾರ್ಥಪದಸ್ಯಾರ್ಥೋ ಗ್ರಾಹ್ಯ ಪ್ರಕರಣೋಚಿತಃ ನಹಿ ಸೈಂಧವ ಶಬ್ದೇನ ವಶ್ಯತ್ವಂ ವಕ್ತ್ಯಶ್ವಂ ಭುಕ್ತಿಕಾಮುಕಃ. ಶಬ್ದ ಅದಕ್ಕೆ ಅನೇಕ ಅರ್ಥ ಇರಬಹುದು. ಅನೇಕ ಅರ್ಥ ಇರುವಂತಹ ಶಬ್ದ ಆಗಿದ್ದರೂ ಪ್ರಕರಣಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಆ ಶಬ್ದಕ್ಕೆ ಯೋಗ್ಯವಾದ ಅರ್ಥವನ್ನು ನಾವು ಇಟ್ಕೊಳ್ಬೇಕು. ಜೀವನನ್ನು ಮಾಯಾಮಯ ಅಂತ ಹೇಳ್ಬೋದು. ಜೀವನನ್ನು ಮಾಯಾಮಯ ಅಂತ ಯಾಕೆ ಹೇಳೋದು? ಜೀವ ಪ್ರಕೃತಿಯ ವಿಕಾರ ಶರೀರ ಉಳ್ಳವನು, ಆದ್ದರಿಂದ ಜೀವನನ್ನು ಮಾಯಾಮಯ ಅಂತ ಕರೀತಾರೆ. ಅಥವಾ ಜೀವ ಮಾಯಾ ಶಬ್ದವಾಚ್ಯವಾದ ಅಜ್ಞಾನದ ವಿಕಾರ ಉಳ್ಳವನು, ಆದ್ದರಿಂದ ಮಾಯಾಮಯ. ಅದೇ ಭಗವಂತನನ್ನು ಮಾಯಾಮಯ ಅಂತ ಹೇಳಿದಾಗ ಜೀವನು ಯಾವ ರೀತಿಯಲ್ಲಿ ಪ್ರಕೃತಿ ವಿಕಾರವಾದ ಶರೀರವುಳ್ಳವನು, ಪ್ರಾಕೃತಿಕ ಶರೀರವುಳ್ಳವನು ಅಂತರ್ಥವೋ, ಅಥವಾ ಅಜ್ಞಾನದ ಬಂಧವುಳ್ಳವನು ಅಂತರ್ಥನೋ, ಭಗವಂತನಲ್ಲಿ ಮಾಯಾಮಯ ಶಬ್ದ ಪ್ರಯೋಗ ಮಾಡಿದಾಗ ಭಗವಂತನನ್ನು ಪ್ರಕೃತಿಯ ವಿಕಾರ ಶರೀರವುಳ್ಳವನು ಅಥವಾ ಅಜ್ಞಾನದ ಬಂಧವುಳ್ಳವನು ಅಂತ ಅರ್ಥ ಮಾಡಬಾರ್ದು. ಯಾಕೆ? ಒಂದು ಶಬ್ದಕ್ಕೆ ಅನೇಕ ಅರ್ಥ ಇದ್ದಾಗ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಆ ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು. ಭಗವಂತನಲ್ಲಿ ಈ ಜಡ ಪ್ರಕೃತಿಯ ಸಂಬಂಧ ಇಲ್ಲ, ಅಜ್ಞಾನದ ಬಂಧ ಇಲ್ಲ. ಆದ್ದರಿಂದಾಗಿ ಭಗವಂತನನ್ನು ಮಾಯಾಮಯ ಅಂತ ಹೇಳಿದಾಗ ಮಾಯಾ ಶಬ್ದಕ್ಕೆ ಈ ಎರಡು ಅರ್ಥವನ್ನು ಬಿಟ್ಟು ಭಗವಂತನಿಗೆ ಅನುಗುಣವಾದಂತಹ ಇಚ್ಛಾ, ತೇಜಸ್ಸು ಮತ್ತು ಶಕ್ತಿ ಉಳ್ಳವನು ಎಂಬುದಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಭುಕ್ತಿಕಾಮುಕ, ಊಟ ಕೂತಿದ್ದಾನೆ, ಅವನು ಸೈಂಧವ ಮಾನಯ ಅಂತ ಹೇಳ್ದ. ಏನು ತರಬೇಕು? ಸೈಂಧವ ಶಬ್ದಕ್ಕೆ ಉಪ್ಪು ಅಂತ ಅರ್ಥ, ಕುದುರೆ ಅಂತ ಅರ್ಥ. ಸೈಂಧವ ತಗೊಂಬ ಅಂತ ಹೇಳಿದಂತೆ ಕುದುರೆ ತಂದು ನಿಲ್ಲಿಸ್ಬಿಟ್ರೆ, ಊಟಕ್ಕೆ ಕೂತವನು ಹಸಿವೆ ಇದೆ, ತುಂಬ ಹಸಿವೆ ಆಗಿದೆ, ಮಜ್ಜಿಗೆಯನ್ನು ಊಟ ಮಾಡ್ತಾ ಇದ್ದಾನೆ, ಆವಾಗ ಸೈಂಧವ ಮಾನಯ ಅಂತ ಹೇಳ್ದ. ಅಥವಾ ಸಾರೋನಂತಲೇ ಇಟ್ಕೊಳ್ರಿ, ಉಪ್ಪು ಕಡಿಮೆ ಆಗಿತ್ತು, ಸೈಂಧವ ಮಾನಯ ಅಂತಂದ. ಅದಕ್ಕೆ ಹೇಳ್ತಾರೆ, ನಹಿ ಭುಕ್ತಿಕಾಮುಕ ಅಶ್ವಂ ಸೈಂಧವ ಶಬ್ದೇನ ಭಕ್ತಿ. ಭೋಜನವನ್ನು ಬಯಸುವಂತಹ ಜೀವ ಸೈಂಧವ ಶಬ್ದಕ್ಕೆ ಕುದುರೆ ಅಂತ ಅರ್ಥ ಇದ್ದರೂ ಕೂಡ ಅವನು ಸೈಂಧವ ಮಾನಯ ಅಂತ ಹೇಳಿದಾಗ ಪ್ರಕರಣಕ್ಕೆ ಅನುಗುಣವಾಗಿ ಉಪ್ಪು ಅಂತ ಅರ್ಥ ಮಾಡಬೇಕಷ್ಟೇ ಹೊರತು ಕುದುರೆ ಅಂತ ಅರ್ಥ ಮಾಡಬಾರದು. ಹಾಗೇ ಭಗವಂತನನ್ನು ಶಾಸ್ತ್ರ ಪುರಾಣಗಳು ಮಾಯಾಮಯ ಅಂತ ಹೇಳಿದೆ ಅಂತಾದರೂ ಕೂಡ ಇದು ಭಗವತ್ ಪ್ರಕರಣ. ಭಗವಂತನನ್ನು ಹೊಗಳುವಂತಹ, ಭಗವಂತನ ಮಹಿಮೆಯನ್ನು ಹೇಳುವಂತಹ ಪ್ರಸಂಗ, ಸಂದರ್ಭ ಇದೆ. ಆದ್ದರಿಂದ ಮಾಯಾ ಶಬ್ದಕ್ಕೆ ಅಜ್ಞಾನ, ಪ್ರಕೃತಿ ಅಂತ ಅರ್ಥ ಮಾಡಬಾರದು. ಮತ್ತು ಇಚ್ಛಾ, ಶಕ್ತಿ ಮತ್ತು ತೇಜಸ್ಸು ಎಂಬತಕ್ಕಂಥ ಅರ್ಥವನ್ನು ಮಾಡಬೇಕು ಎಂಬುದ ಉದಾಹರಣೆಯನ್ನು ಕೊಟ್ಟು
ಅನೇಕ ಅರ್ಥವುಳ್ಳ ಶಬ್ದಗಳಿಗೆ ಸಂದರ್ಭಕ್ಕೆ ಅನುಗುಣವಾದಂಥ ಅರ್ಥವನ್ನು ಮಾಡಬೇಕು ಅನ್ನೋದನ್ನು ಸಮರ್ಥನೆ ಮಾಡಿ ತೋರಿಸ್ತಾ ಇದ್ದಾರೆ. ಅನೇಕಾರ್ಥ ಪದಸ್ಯ, ಅನೇಕ ಅರ್ಥವುಳ್ಳಂತಹ ಶಬ್ದಕ್ಕೆ ಪ್ರಕರಣೋಚಿತ, ಆಯಾ ಸಂದರ್ಭಕ್ಕೆ ಯೋಗ್ಯವಾದಂತಹ ಅರ್ಥವು ಗ್ರಾಹ್ಯ, ಸ್ವೀಕಾರ ಮಾಡಲ್ಪಡತಕ್ಕದ್ದು. ಭುಕ್ತಿಕಾಮುಖ, ಊಟವನ್ನು ಬಯಸುವಂತಹ ಚೇತನನು ಸೈಂಧವ ಶಬ್ದೇನ, ಸೈಂಧವ ಎಂಬತಕ್ಕಂಥ ಶಬ್ದದಿಂದ ಅಶ್ವಂ ಕುದುರೆಯನ್ನು ನಹಿ ವಕ್ತಿ ಹೇಳುವುದಿಲ್ಲ. ಭೋಜನ ಸಂದರ್ಭ ಆದ್ದರಿಂದ ಸೈಂಧವ ಶಬ್ದಕ್ಕೆ ಉಪ್ಪು ಎಂಬುದಾಗಿ ಅರ್ಥ. ಅನೇಕಾರ್ಥ ಪದಸ್ಯ, ಅನೇಕ ಅರ್ಥವುಳ್ಳಂತಹ ಶಬ್ದಕ್ಕೆ ಪ್ರಕರಣೋಚಿತ, ಆಯಾ ಸಂದರ್ಭಕ್ಕೆ ಯೋಗ್ಯವಾದ ಅರ್ಥವು ಗ್ರಾಹ್ಯ, ಸ್ವೀಕಾರ ಮಾಡಲ್ಪಡತಕ್ಕದ್ದು. ಭುಕ್ತಿಕಾಮುಖ, ಭೋಜನವನ್ನು ಬಯಸುವಂತಹ ಚೇತನನು ಸೈಂಧವ ಶಬ್ದೇನ, ಸೈಂಧವ ಎಂಬತಕ್ಕಂತಹ ಪದದಿಂದ ಅಶ್ವಂ ಕುದುರೆಯನ್ನು ನಹಿ ವಕ್ತಿ ಹೇಳುವುದೇ ಇಲ್ಲ. ಮಾಯಾಮಯ ಇತಿ ಶಬ್ದಸ್ಯ ಭಗವತಿ ಪ್ರಯೋಗೆ ದೋಷರೂಪಮಾಯಾಯಾಃ ಅಪಿ ಸಂಗ್ರಹಃ ಕುತಃ ನ ಇತ್ಯತಃ ಅನೇಕಾರ್ಥ ಇತಿ ಅಂತ ಹಿಂದೆ ಹೇಳಿದ್ರು. ಮಾಯಾಮಯ ಶಬ್ದವನ್ನು ಪುರಾಣಾದಿಗಳಲ್ಲಿ ಭಗವಂತನಲ್ಲಿ ಪ್ರಯೋಗ ಮಾಡಿದ್ರೂ ಕೂಡ ಮಾಯಾಮಯ ಇತಿ ಶಬ್ದಸ್ಯ ಭಗವತಿ ಪ್ರಯೋಗೆ, ಮಾಯಾಮಯ ಎಂಬತಕ್ಕಂಥ ಶಬ್ದವನ್ನು ಭಗವಂತನಲ್ಲಿ ಪ್ರಯೋಗ ಮಾಡಿದಾಗ ಅಲ್ಲಿ ದೋಷರೂಪವಾದ ಮಾಯಾ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರು. ದೋಷರೂಪ ಮಾಯಾಯಾಃ ಅಪಿ ಸಂಗ್ರಹಃ ಕುತಃ ನ, ಮಾಯಾಮಯ ಅನ್ನೋದಕ್ಕೆ ದೋಷರೂಪವಾದ ಮಾಯಾ ಸಂಬಂಧವುಳ್ಳವನು ಅಂತ ಅರ್ಥ ಯಾಕಾಗಬಾರ್ದು? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಅನೇಕಾರ್ಥ ಪದಸ್ಯ ಅಂತ. ಪ್ರಕರಣೋಚಿತ, ಶುಭ ಪ್ರಕರಣೆ ಶುಭಾರ್ಥತ್ವಂ, ಅಶುಭ ಪ್ರಕರಣೆ ಅಶುಭಾರ್ಥತ್ವಂ ಇತಿ ಪ್ರಕರಣೋಚಿತ ಇತಿ ಅಂತ. ಅದರಿಂದ ಎಲ್ಲಿ ಶುಭ ವಿಷಯವನ್ನು ಹೇಳ್ತಕ್ಕಂಥದ್ದಿದೆಯೋ ಅಂಥ ಕಡೆಯಲ್ಲಿ ಶುಭವಾದ ಅರ್ಥವನ್ನೇ ಹೇಳಬೇಕು, ಮಂಗಳಮಯವಾದ ಅರ್ಥವನ್ನೇ ಹೇಳಬೇಕು. ಎಲ್ಲಿ ಅಶುಭವನ್ನು ಹೇಳ್ತಕ್ಕಂತಹ ಅರ್ಥ ಇದೆಯೋ ಅಂಥ ಕಡೆಯಲ್ಲಿ ಅಶುಭ ಅಂತಲೇ ಹೇಳಬೇಕು. ಅರಿಷ್ಟ ಅಂತಿದೆ, ಅರಿಷ್ಟ ಅಂತಿದೆಯಲ್ಲ, ಅರಿಷ್ಟ ಅನ್ನೋದಕ್ಕೇನರ್ಥ? ಅರಿಷ್ಟಂಚ ಶುಭ ಶುಭೇ ಅಂತ. ಅರಿಷ್ಟ ಶಬ್ದಕ್ಕೆ ಶುಭ ಅಂತನೂ ಅರ್ಥ, ಅಶುಭ ಅಂತನೂ ಅರ್ಥ, ಒಂದೇ ಪದಕ್ಕೆ. ಹಾಗಾದರೆ ಈಗ ಅರಿಷ್ಟಾನಿ ವಿನಶ್ಯಂತು ಅಂತ ಹೇಳಿದ್ರು. ಅರಿಷ್ಟಾನಿ ವಿನಶ್ಯಂತು, ಒಳ್ಳೆಯದೆಲ್ಲ ನಾಶ ಆಗಲಿ ಅಂತ ಅರ್ಥನಾ? ಅಲ್ಲ. ಯಾಕೆ? ಇಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಅರಿಷ್ಟಾನಿ ವಿನಶ್ಯಂತು ಅಂದರೆ ಏನರ್ಥ? ಅವನ ಎಲ್ಲ ಅನಿಷ್ಟಗಳು ದೂರ ಆಗಲಿ. ಅರಿಷ್ಟ ಪ್ರಾಪ್ತಿರಸ್ತು ಅಂದರು. ಅರಿಷ್ಟ ಪ್ರಾಪ್ತಿರಸ್ತು ಅಂದರೆ ತಲೆ ಬಿಸಿ ಮಾಡ್ಕೋಬೇಕಾಗಿಲ್ಲ. ಅಯ್ಯೋ ಏನಪ್ಪ ಇವರು ಅನಿಷ್ಟ ಬರೋ ಅಂತ ಹೇಳ ಅಲ್ಲ. ಅರಿಷ್ಟ ಅನ್ನೋದಕ್ಕೆ ಏನರ್ಥ? ಶುಭ ಅಂತ ಅರ್ಥ. ಭಗವಂತನ ಅನುಗ್ರಹದಿಂದ ಮಂಗಳವಾಗಲಿ ಅಂತ ಅರ್ಥ. ಹಾಗಾದರೆ ಆಶೀರ್ವಾದ ಮಾಡಬೇಕಾದ್ರೆ ನೀವು ಅರಿಷ್ಟಮಸ್ತು ಅಂತ ಹೇಳಿದ್ರೆ ಅವಾಗ ಏನರ್ಥ? ಶುಭ ಪ್ರಾಪ್ತಿಯಾಗಲಿ ಅಂತ ಅರ್ಥ. ಪ್ರಾರ್ಥನೆ ಮಾಡಬೇಕಾದ್ರೆ ಅರಿಷ್ಟಾನಿ ವಿನಶ್ಯಂತು ಅಂತ ಹೇಳಿದ್ರೆ ಅಶುಭ ನಾಶ ಆಗಲಿ ಅಂತ ಅರ್ಥ. ಹೀಗೆ ಒಂದು ಶಬ್ದಕ್ಕೆ ಶುಭ ಪ್ರಕರಣದಲ್ಲಿ ಮಂಗಳಮಯವಾದ ಅರ್ಥವನ್ನು ಹೇಳಬೇಕು, ಅಶುಭ ಪ್ರಕರಣದಲ್ಲಿ ಅಮಂಗಳವಾದ ಅರ್ಥವನ್ನು ಹೇಳಬೇಕು. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಇತಿ ಶ್ರುತೌ ತು ಯಾ ಮಾಯಾ ಇತ್ಯುಕ್ತಾ ಸಾ ಪ್ರಕೃತಿರ್ಜಡಾ. ಶ್ರುತಿಯಲ್ಲಿ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ವಾಕ್ಯ ಇದೆ. ಈ ವಾಕ್ಯಕ್ಕೇನರ್ಥ? ಅದಕ್ಕೆ ಹೇಳ್ತಾರೆ, ಹಿಂದೆ ಹೇಳಿದ್ರು ಪ್ರಕರಣಕ್ಕೆ ಅನುಗುಣವಾದಂಥ ಅರ್ಥವನ್ನು ಇಟ್ಕೊಳ್ಬೇಕು, ಸಂದರ್ಭಕ್ಕೆ ಅನುಗುಣವಾದಂಥ ಅರ್ಥವನ್ನು ಹೇಳಬೇಕು ಅಂತ. ಶ್ರುತಿ ಏನು ಹೇಳ್ತಾ ಇದೆ? ಮಾಯಾಂತು ಪ್ರಕೃತಿಂ ವಿದ್ಯಾತ್. ಮಾಯಾ ಅನ್ನೋದಕ್ಕೆ ಪ್ರಕೃತಿ ಅಂತ ಅರ್ಥ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಮಾಯಿ ಅಂದರೆ ಏನರ್ಥ? ಪ್ರಕೃತಿಯನ್ನು ನಿಯಮನ ಮಾಡುವವನು, ನಿಯಮ್ಯತ್ವೇನ ಪ್ರಕೃತಿಯನ್ನು ಹೊಂದಿದವನು ಅಂತ ಅರ್ಥ. ಯಾರು ಪ್ರಕೃತಿಯನ್ನು ನಿಯಮನ ಮಾಡ್ತಾನೋ, ಪ್ರಕೃತಿಗೆ ನಿಯಾಮಕನಾಗಿದ್ದಾನೋ ಅವನು ಮಾಯಾ ಉಳ್ಳವನು.
ಆ ಮಾಯೆಯು ಅವನಿಂದ ನಿಯಮಿಸಲ್ಪಡುತ್ತದೆ, ಅವನ ನಿಯಮಕ್ಕೆ ಒಳಪಟ್ಟಿದೆ. ಅದರಿಂದ ಮಾಯೆಯನ್ನು ನಿಯಮ್ಯತ್ವೇನ ಹೊಂದಿದವನು ಅಥವಾ ತಾನು ಮಾಯೆಗೆ ನಿಯಾಮಕನಾದವನು, ಮಾಯಾ ನಿಯಾಮಕತ್ವವನ್ನು ಹೊಂದಿದವನು, ಅವನನ್ನೇನಂತ ಕರೀತಾರೆ? ಮಾಯಿ ಅಂತ ಕರೀತಾರೆ. ಹೀಗೆ ಅಲ್ಲಿ ಆಗಬೇಕಾದ್ರೆ ಮಾಯಾ ಶಬ್ದಕ್ಕೆ ಏನರ್ಥ? ಜಡವಾದ ಪ್ರಕೃತಿ ಅಂತ ಅರ್ಥ. ಮಾಯಾಮಯ ಅಂತ ಹೇಳಬೇಕಾದ್ರೆ ಅಲ್ಲಿ ಮಾಯಾ ಶಬ್ದಕ್ಕೆ ಜಡ ಪ್ರಕೃತಿ ಅಂತ ಅರ್ಥ ಅಲ್ಲ. ಮತ್ತು ಅಲ್ಲಿ ಇಚ್ಛಾ, ಶಕ್ತಿ, ತೇಜಸ್ಸು ಅಂತ ಅರ್ಥ ಮಾಯಾಮಯ ಅಂತ. ಅದೇ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತೂ ಮಹೇಶ್ವರ ಎಂಬಲ್ಲಿ ಮಾಯಾ ಶಬ್ದಕ್ಕೆ ಸ್ಪಷ್ಟವಾಗಿ ಪ್ರಕೃತಿ ವಿದ್ಯಾತ್ ಅಂತಿದೆ, ಪ್ರಕೃತಿ ಅಂತ ಹೇಳ್ತಾ ಇದೆ. ಆದ್ದರಿಂದ ಅಲ್ಲಿ ಪ್ರಕೃತಿ ಅಂತ ಅರ್ಥ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಹಿನಂತು ಮಹೇಶ್ವರಂ ಅಂದರೆ ಪ್ರಕೃತಿಯನ್ನು ಮಾಯಾಂ ವಿದ್ಯಾತ್ ಮಾಯಾ ಶಬ್ದವಾಚ್ಯವಾದದ್ದು ಎಂಬುದಾಗಿ ತಿಳಿಯಬೇಕು. ಮಹೇಶ್ವರಂ ಸರ್ವನಿಯಾಮಕನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ಮಾಯಿನಂ ಅಂತಂದರೆ ಮಾಯೆಯನ್ನು ನೇಮನ ಮಾಡುವನೆಂಬುದಾಗಿ ವಿದ್ಯಾತ್ ತಿಳಿಯಬೇಕು. ಇತಿ ಶ್ರುತೌ ಈ ಶ್ರುತಿಯಲ್ಲಿ ಯಾವ ಮಾಯಾ ಇತಿ ಉಕ್ತ ಮಾಯೆ ಎಂಬುದಾಗಿ ಹೇಳಲ್ಪಟ್ಟಿದೆಯೋ ಸಾ ಅದು ಪ್ರಕೃತಿ ಜಡಾ ಪ್ರಕೃತಿ ಜಡವಾದ ಮೂಲ ಪ್ರಕೃತಿ, ಅದನ್ನು ಮಾಯಾ ಶಬ್ದದಿಂದ ಹೇಳಿದ್ದಾರೆ. ಮಾಯಾಂತೂ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಎಂಬಲ್ಲಿ ಪ್ರಕೃತಿಯನ್ನು ಮಾಯಾಂ ವಿದ್ಯಾತ್ ಮಾಯಾ ಶಬ್ದವಾಚ್ಯವಾದದ್ದು ಎಂಬುದಾಗಿ ಹೇಳಬೇಕು. ಮಹೇಶ್ವರಂ ಸರ್ವೋತ್ತಮನಾದ ಸರ್ವನಿಯಾಮಕನಾದ ಬ್ರಹ್ಮಾದಿಗಳಿಗೂ ನಿಯಾಮಕನಾದ ಪರಮಾತ್ಮನನ್ನು ಮಾಯಿನಂ ಪ್ರಕೃತಿ ನಿಯಾಮಕ, ಆದ್ದರಿಂದ ಮಾಯಿ ಶಬ್ದವಾಚ್ಯನಾದವನೆಂಬುದಾಗಿ ವಿದ್ಯಾತ್ ತಿಳಿಯಬೇಕು. ಇತಿ ಶ್ರುತೌ ಈ ಶ್ರುತಿಯಲ್ಲಿ ಯಾವ ಮಾಯಾ ಇತಿ ಉಕ್ತ ಮಾಯಾ ಶಬ್ದದಿಂದ ಹೇಳಲ್ಪಟ್ಟಿದೆಯೋ ಸಾ ಅದು ಜಡಾ ಪ್ರಕೃತಿ ಜಡವಾದಂತಹ ಪ್ರಕೃತಿಯೇ ಆಗಿದೆ. ದೋಷರೂಪ ಮಾಯಾಪಿ ದ್ವಿವಿಧ ಭ್ರಮಕರಿ ಮತ್ತು ಪ್ರಕೃತಿ ರೂಪಾಚ ಇತಿ. ಇನ್ನು ಮಾಯಾ ಇದೆಯಲ್ಲ, ಆ ಮಾಯಾ ಶಬ್ದ ದೋಷರೂಪವಾದರೂ ಕೂಡ ಅದಕ್ಕೆ ಎರಡರ್ಥ. ಮಾಯಾ ಶಬ್ದಕ್ಕೆ ಹಿಂದೆ ಹೇಳಿದ್ರಲ್ಲ, ದೋಷವಲ್ಲದ ಮಾಯಾ, ದೋಷರೂಪವಾದ ಮಾಯಾ ಅಂತ. ಆ ದೋಷರೂಪವಾದ ಮಾಯಾ ಅನ್ನೋ ಆ ಮಾಯಾ ಶಬ್ದಕ್ಕೆ ದೋಷರೂಪ ಅಂತ ಇಟ್ಕೊಂಡಾಗ ಅದಕ್ಕೆ ಎರಡರ್ಥ. ಒಂದು ಜಡ ಪ್ರಕೃತಿ ಅಂತ ಅರ್ಥ, ಇನ್ನೊಂದು ಜೀವರಿಗೆ ಭ್ರಮೆಯನ್ನುಂಟು ಮಾಡ್ತಕ್ಕಂಥದ್ದು ಅಂತರ್ಥ, ಭ್ರಮಕರಿ ಅಂತ ಅರ್ಥ. ಅದರಲ್ಲಿ ಭಗವಂತ ಮಾಯಿ ಅಂತ ಅನಿಸ್ಕೊಳ್ತಾನೆ ಯಾವಾಗ? ಜಡ ಪ್ರಕೃತಿಗೆ ನಿಯಾಮಕನಾದ್ದರಿಂದ. ಜಡ ಪ್ರಕೃತಿ ನಿಯಾಮಕನಾದ್ದರಿಂದ ಭಗವಂತನನ್ನು ಮಾಯಿ ಅಂತ ಕರಿಬಹುದು. ಆದರೆ ಭಗವಂತ ಈ ಭ್ರಮ ಕಾರಣವಾಗಿರ್ತಕ್ಕಂತಹ ಮಾಯೆಯ ಸಂಬಂಧವುಳ್ಳವನಲ್ಲ. ತತ್ರ ಆದ್ಯೈವ ಭಗವತಿ ಅತ್ಯಂತ ಅನುಪಪನ್ನ ದ್ವಿತೀಯಾಂತು ಇಚ್ಛಾದಿವತ್ ಸ್ವನಿಷ್ಠಾಂ ನ ಕರೋತಿ ಕಿಂತು ಕುಂಭಕಾರಃ ಮೃದಮಿವ ಸೃಷ್ಟಿಕಾಲೇ ತಾಂ ಉಪಾದಾನೀಕೃತ್ಯ ಜಗತ್ ಸೃಜತಿ ಅಂತ. ಅದರಲ್ಲಿ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವ ಮಾಯ ಇದೆಯಲ್ಲ ಅದು ಭಗವತಿ ಅತ್ಯಂತಾನುಪಪನ್ನ. ಭಗವಂತನಲ್ಲಿ ಭ್ರಮಕ್ಕೆ ಕಾರಣವಾದ ಮಾಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ, ಅತ್ಯಂತ ಅನುಪಪನ್ನ. ಭಗವಂತನಲ್ಲಿ ಭ್ರಮ ಕಾರಣವಾದ ಮಾಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ಎರಡನೇದಿದೆಯಲ್ಲ ಅದನ್ನು ಭಗವಂತನಲ್ಲಿ ಹೇಳ್ಬೋದು. ಯಾವುದು ಎರಡನೇದು? ಪ್ರಕೃತಿ ರೂಪವಾದಂತಹ ಮಾಯ. ಅದನ್ನು ದ್ವಿತೀಯಾಂತು ಎರಡನೇದು ಇಚ್ಛಾದಿವತ್ತು ಸ್ವನಿಷ್ಠಾಂ ನ ಕರೋತಿ. ಹೇಗೆ ಮಾಯಾ ಶಬ್ದಕ್ಕೆ ಇಚ್ಛಾ ಭಗವಂತನಲ್ಲೇ ಇದೆ, ಮಾಯಾ ಶಬ್ದಕ್ಕೆ ಶಕ್ತಿ ಅಂತ ಅರ್ಥ ಭಗವಂತನಲ್ಲೇ ಇದೆ, ಮಾಯಾ ಶಬ್ದಕ್ಕೆ ತೇಜಸ್ಸು ಅಂತ ಅರ್ಥ ಅದು ಭಗವಂತನಲ್ಲೇ ಇದೆ. ಆದರೆ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಅದು ಭಗವಂತನಲ್ಲಿಲ್ಲ. ಸ್ವನಿಷ್ಠಾಂ ನ ಕರೋತಿ. ಆ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿಯನ್ನು ತನ್ನಲ್ಲಿ ಇರುವಂತೆ ಭಗವಂತ ಮಾಡೋದಿಲ್ಲ. ಮತ್ತೇನು ಮಾಡ್ತಾನೆ ಅಂತಂದರೆ ಆ ಪ್ರಕೃತಿಯನ್ನು ಪರಿಣಾಮಿ ಕಾರಣವನ್ನಾಗಿಟ್ಟುಕೊಂಡು ಸೃಷ್ಟಿಯ ಆದಿಭಾಗದಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಅದು ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ಒಬ್ಬ ಕುಂಭಕಾರ ಮಡಿಕೆಯನ್ನು ಮಾಡುವವನು ಮಣ್ಣನ್ನು ಉಪಾದಾನವನ್ನಾಗಿಟ್ಟುಕೊಂಡು ಪರಿಣಾಮಿ ಕಾರಣವನ್ನಾಗಿಟ್ಟುಕೊಂಡು ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೋ ಅದೇ ರೀತಿಯಲ್ಲಿ
ಭಗವಂತನು ಈ ಪ್ರಕೃತಿಯನ್ನು ನಿಮಿತ್ತವಾಗಿಟ್ಟುಕೊಂಡು ಮಡಿಕೆಯಂತೆ ಇರತಕ್ಕಂತಹ ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ ಅಂತ ಅರ್ಥ. ಕಿಂತು ಕುಂಭಕಾರ, ಮಡಿಕೆ ಮಾಡುವವನು ಮೃದಂ, ಮಣ್ಣನ್ನು ಉಪಾದಾನವನ್ನಾಗಿಟ್ಟುಕೊಂಡು ಮಡಿಕೆಯನ್ನು ಮಾಡುವಂತೆ ಭಗವಂತ ಸೃಷ್ಟಿಕಾಲದಲ್ಲಿ ತಾಂ ಉಪಾದಾನೀಕೃತ್ಯ, ಪ್ರಕೃತಿಯನ್ನು ಉಪಾದಾನವನ್ನಾಗಿಟ್ಟುಕೊಂಡು ಜಗತ್ಸೃಜತಿ, ಈ ಜಗತ್ತನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಅನ್ಯದ ತಸ್ಯಾಂ ಅಪಿ ಉದಾಸ್ತೆ ಇತ್ಯಾಹ, ಬೇರೆ ಕಾಲದಲ್ಲಿ ಭಗವಂತ ಆ ಮಾಯೆ ಪ್ರಕೃತಿ, ಜಡ ಪ್ರಕೃತಿ, ಅದರಲ್ಲಿಯೂ ಕೂಡ ಭಗವಂತ ಉದಾಸೀನನಾಗೇ ಇರ್ತಾನೆ. ಸೃಷ್ಟಿಯ ಆದಿಭಾಗದಲ್ಲಿ, ಸೃಷ್ಟಿಕಾಲದಲ್ಲಿ ಭಗವಂತ ಆ ಮಾಯೆಯನ್ನು ಉಪಾದಾನವನ್ನಾಗಿ ಮಾಡಿಕೊಂಡು, ಸೃಷ್ಟಿಕಾಲ ಅಂತಂದರೆ ಪ್ರಳಯ ಆಗೋ ತನಕ ಎಲ್ಲ ಸೃಷ್ಟಿಕಾಲವೇ, ಪ್ರಳಯ ಆಗೋ ತನಕ ಎಲ್ಲವೂ ಕೂಡ ಸೃಷ್ಟಿಕಾಲ. ಅದರಿಂದಾಗಿ ಭಗವಂತ ಆ ಪ್ರಕೃತಿಯಿಂದ ಎಲ್ಲವನ್ನು ಸೃಷ್ಟಿ ಮಾಡ್ತಿರ್ತಾನೆ. ಆದರೆ ಪ್ರಳಯ ಕಾಲದಲ್ಲಿ ಸೃಷ್ಟಿ ಇಲ್ಲ, ಆವಾಗ ಉದಾಸ್ತೆ, ಆ ಪ್ರಕೃತಿಯನ್ನು ನೀವು ಉಪಾದಾನವಾಗಿ ಇಟ್ಟುಕೊಂಡು ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಅರ್ಥ. ಅನ್ಯ ಅಂದರೆ ಸೃಷ್ಟಿಕಾಲ ಮುಗೀತು, ಸೃಷ್ಟಿಕಾಲ ಮುಗೀತು ಅಂದರೆ ಪ್ರಳಯ ಕಾಲ ಆಗ ಬಂತು ಅಂತಂದರೆ ಆವಾಗ ತಸ್ಯಾಮಪಿ ಉದಾಸ್ತೆ, ಯಾವುದನ್ನು ಉಪಾದಾನವನ್ನಾಗಿಟ್ಟುಕೊಂಡು ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ನೋ ಅಂತಹ ಜಡ ಪ್ರಕೃತಿಯನ್ನು ಕೂಡ ಭಗವಂತ ಉದಾಸೀನ ಮಾಡ್ತಾನೆ ಅಂತ ಹೇಳ್ತಾರೆ. ಮಾಯಾಂತು ಪ್ರಕೃತಿಂ ವಿದ್ಯಾ ಅಂತ. ಸರ್ಗಾದೌ ಮಾಯಯಾ ವಿಶ್ವಂ ಸೃಜತೀತಿ ವಚೋಪಿ ಚ ಮಾಯಾಖ್ಯಾಂ ಪ್ರಕೃತಿಂ ಪ್ರಾಹ ಯಾಸ್ಯೋಪಾದಾನ ಕಾರಣಂ. ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ವಾಕ್ಯ ಇದೆ. ಭಗವಂತ ಸೃಷ್ಟಿಯ ಆದಿಭಾಗದಲ್ಲಿ ಸರ್ಗಾದೌ, ಸರ್ಗ ಅಂದರೆ ಸೃಷ್ಟಿ, ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ. ಉಳಿದವರೆಲ್ಲ ಏನು ಅರ್ಥ ಮಾಡಿದ್ರು? ಭಗವಂತ ಈ ಮಾಯೆಯಿಂದ ಜಗತ್ತು ತೋರುವಂತೆ ಮಾಡಿದ, ತನ್ನನ್ನೇ ಜಗತ್ತನ್ನಾಗಿ ತೋರುವಂತೆ ಮಾಡಿದ ಅಂತ ಹೇಳ್ತಾರೆ. ಭಗವಂತನೇ ಜಗತ್ತಾಗಿ ತೋರ್ತಾನೆ ಅಂತ. ಹಾಗೆ ಭಗವಂತ ಮಾಡಿದ್ದಲ್ಲ, ಮತ್ತು ಮಾಯೆಯಿಂದ ಅಂದರೆ ಜಡ ಪ್ರಕೃತಿಯನ್ನು ಉಪಾದಾನವನ್ನಾಗಿಟ್ಟುಕೊಂಡು ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಅದರ ಅರ್ಥ. ಆದ್ದರಿಂದ ಏನಾಯಿತು? ಉಪಾದಾನ ಕಾರಣಂ ಪ್ರಕೃತಿಂ ಮಾಯಾಖ್ಯಾಂ ಪ್ರಕೃತಿಂ ಪ್ರಾಹ. ಅದರಿಂದ ಅಲ್ಲಿ ಜಗತ್ತಿಗೆ ಪರಿಣಾಮಿ ಕಾರಣವಾಗಿರತಕ್ಕಂತಹ ಪ್ರಕೃತಿಯನ್ನೇ ಮಾಯಾ ಶಬ್ದದಿಂದ ಹೇಳ್ತಾರೆ. ಮಾಯಾಖ್ಯಾಂ ಪ್ರಕೃತಿ, ಮಾಯಾ ಶಬ್ದವಾಚ್ಯವಾಗಿರ್ತಕ್ಕಂತಹ ಪ್ರಕೃತಿಯನ್ನೇ ಅಲ್ಲಿ ಹೇಳ್ತಾ ಇದೆ ಮಾಯಾ ಶಬ್ದ. ಅದರಿಂದಾಗಿ ಭಗವಂತ ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದರೆ ಏನರ್ಥ? ಒಬ್ಬ ಐಂದ್ರಜಾಲಿಕ ಮಾಯೆಯಿಂದ ಸೃಷ್ಟಿ ಮಾಡ್ತಾನೆ, ಎಲ್ರಿಗೂ ಭ್ರಮ ಉಂಟು ಮಾಡುವಂತೆ ಮಾಡ್ತಾನೆ. ಹಾಗೆ ಭಗವಂತ ಈ ಜಗತ್ತನ್ನು ಎಲ್ಲ ಜೀವರಿಗೆ ಭ್ರಮೆಯಿಂದ ತೋರುವಂತೆ ಮಾಡಿದ್ನ ಅಲ್ಲ. ಮತ್ತು ಭಗವಂತ ಮಾಯಾ ಅಂದರೆ ಪ್ರಕೃತಿ, ಪ್ರಕೃತಿಯನ್ನು ಪರಿಣಾಮಿ ಕಾರಣವನ್ನಾಗಿಟ್ಟುಕೊಂಡು ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ. ಹೊರತು ಮಾಯೆಯಿಂದ ಸೃಷ್ಟಿ ಮಾಡಿದ ಅಂತಂದರೆ ಎಲ್ಲರಿಗೂ ತಪ್ಪಾಗಿ ತಿಳಿಯುವಂತೆ ಮಾಡಿದ ಅಂತ ಅರ್ಥ ಅಲ್ಲವೇ ಅಲ್ಲ. ಅವರು ಆ ರೀತಿ ಹೇಳ್ತಾರೆ, ಭಗವಂತನೇ ಜಗತ್ತಾಗಿ ತೋರ್ತಾನೆ ಅಂತ. ಶುಕ್ತಿಯು ರಜತವಾಗಿ ತೋರುವಂತೆ, ಹಗ್ಗವು ಹಾವಾಗಿ ತೋರುವಂತೆ, ಇವತ್ತೆಲ್ಲ ಅದನ್ನೆಲ್ಲ ಕಾಣಲಿಕ್ಕಾಗಲ್ಲ. ಅದಕ್ಕೋಸ್ಕರ ಚಾಕ್ಲೇಟ್ ಪೇಪರು ಚಿನ್ನವಾಗಿ ಕಂಡಂತೆ ಅಂದ್ರೆ ಸರಿಯಾಗ, ಅದೇನಲ್ಲ, ಬರೀ ತೋರಿದ್ದಷ್ಟು. ಹಾಗೆ ಈ ಜಗತ್ತು ಬ್ರಹ್ಮ ಇರೋದು ಜಗತ್ತಾಗಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಸರ್ಗಾದೌ, ಸೃಷ್ಟಿಯ ಪ್ರಾರಂಭದಲ್ಲಿ ಮಾಯೆಯಿಂದ ವಿಶ್ವಂ ಜಗತ್ತನ್ನು ಸೃಜತಿ ಸೃಷ್ಟಿ ಮಾಡ್ತಾನೆ ಇತಿ, ಈ ರೀತಿಯಾದ ವಚೋಪಿ ವಾಕ್ಯವೂ ಕೂಡ ಮಾಯಾಖ್ಯಾಂ ಮಾಯ ಎಂಬತಕ್ಕಂತಹ ಹೆಸರಿನ ಪ್ರಕೃತಿಯನ್ನು ಪ್ರಾಹ ಹೇಳ್ತಾ ಇದೆ. ಯಾವ ಪ್ರಕೃತಿಯು
ಅಸ್ಯ ಈ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ. ಮಣ್ಣು ಮಡಿಕೆಯಾಗುವಂತೆ ಪ್ರಕೃತಿ ಈ ಜಗತ್ತಾಗಿ ಜನ್ಮವನ್ನು ಪಡೆಯಿತು, ಹುಟ್ಟುತ್ತೆ. ಸರ್ಗಾದೌ ಸೃಷ್ಟಿಯ ಆದಿಭಾಗದಲ್ಲಿ ಮಾಯೆಯಿಂದ ವಿಶ್ವಂ ಜಗತ್ತನ್ನು ಸೃಜತಿ ಸೃಷ್ಟಿ ಮಾಡ್ತಾನೆ. ಇತಿ ಈ ರೀತಿಯಾದ ವಚೋಪಿ ವಾಕ್ಯವೂ ಕೂಡ ಮಾಯಾಖ್ಯಾಂ ಮಾಯೆ ಎಂಬತಕ್ಕಂಥ ಹೆಸರಿನ ಪ್ರಕೃತಿಯನ್ನು ಪ್ರಾಹ ಹೇಳ್ತಾ ಇದೆ. ಯಾವ ಈ ಮಾಯೆ ಎಂಬತಕ್ಕಂತಹ ಪ್ರಕೃತಿಯು ಅಸ್ಯ ಈ ಜಗತ್ತಿಗೆ ಉಪಾದಾನ ಕಾರಣಂ ಪರಿಣಾಮಿ ಕಾರಣವಾಗಿದೆ. ಮಾಯಾಖ್ಯಾಂ ಪ್ರಕೃತಿಂ ಪ್ರಾಹ ಅಂತ ಅರ್ಥ. ಮಾಯೆ ಎಂಬತಕ್ಕಂಥ ಹೆಸರುಳ್ಳ ಪ್ರಕೃತಿಯನ್ನು ಮಾಯೆಯ ವಿಶ್ವಂ ಸೃಜತಿ ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಅಂತಂದರೆ ಅಲ್ಲಿ ಮಾಯಾ ಎಂಬತಕ್ಕಂಥ ಹೆಸರಿನ ಪ್ರಕೃತಿ ಎಂಬುದಾಗಿ ಹೇಳ್ತಾರೆ. ನತು ಅನಿರ್ವಚನೀಯ ವಿದ್ಯಾಖ್ಯಾಂ ಪರಾಭಿಮತಾಂ ಭ್ರಮಕರಿಂ ಮಾಯಾಂ. ಇತರರು ಹೇಳ್ತಾರೆ ಆ ಮಾಯಾ ಅಂತಂದರೆ ಅನಿರ್ವಚನೀಯವಾದದ್ದು, ಅದು ಭ್ರಮಕರಿ, ಇತರರಿಗೆ ಜೀವರಿಗೆ ಭ್ರಮವನ್ನು ಉಂಟು ಮಾಡತಕ್ಕಂಥದ್ದು. ಅನಿರ್ವಚನೀಯ ಎಂಬತಕ್ಕಂತಹ ಅವಿದ್ಯೆ ಎಂಬತಕ್ಕ ಹೆಸರುಳ್ಳ ಪರಾಭಿಮತ ಇತರರು ಮಾಯಾವಾದಿಗಳು ಅಭಿಪ್ರಾಯಪಡತಕ್ಕಂತಹ ಯಾವ ಭ್ರಮಕರೀಂ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯೆಯನ್ನು ಸರ್ಗಾದೌ ಮಾಯೆಯ ವಿಶ್ವಂ ಎಂಬಲ್ಲಿ ಮಾಯಾ ಶಬ್ದ ಹೇಳ್ತಾ ಇಲ್ಲ. ಜಗತೋ ಹೇತುಭೂತಾತು ಮಾಯಾ ಸರ್ವಗತಾ ಶುಭ ವಿಕೃತಾಕಾರತೋ ನಿತ್ಯಾ ಮೂಲಸ್ವರೂಪತಃ. ಆ ಮಾಯೆಯ ಸ್ವರೂಪ ಏನು ಅದನ್ನು ಹೇಳ್ತಾ ಇದ್ದಾರೆ. ಯಾವ ಜಗತ್ತಿಗೆ ಕಾರಣವಾದ ಮಾಯಾ ಶಬ್ದವಾಚ್ಯ ಪ್ರಕೃತಿ ಇದೆಯಲ್ಲ ಅದರ ಸ್ವರೂಪ ಏನು? ಜಗತಃ ಹೇತುಭೂತ, ಅದು ಜಗತ್ತಿಗೆ ಕಾರಣವಾಗಿದೆ ಅಂತ ಅರ್ಥ. ಎಲ್ಲ ಜಗತ್ತು ಪ್ರಕೃತಿಯ ಪರಿಣಾಮ ರೂಪವಾದದ್ದು, ಪ್ರಕೃತಿಯಿಂದ ಜನ್ಮವನ್ನು ಪಡೆದದ್ದು. ಆದ್ದರಿಂದ ಆ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿಯು ಜಗತ್ತಿಗೆ ಕಾರಣ. ಅಷ್ಟೇ ಅಲ್ಲ, ಸರ್ವಗತ, ಅದು ವ್ಯಾಪ್ತ ಅಂತ. ಪ್ರಕೃತಿ ಎಂಬತಕ್ಕಂಥದ್ದು ವ್ಯಾಪ್ತವಾಗಿದೆ ಅಂತ ಅರ್ಥ. ಮತ್ತು ಅದು ಶುಭ, ಮಂಗಳಮಯವಾಗಿರ್ತಕ್ಕಂಥದ್ದು, ಭ್ರಮ ಕಾರಣವಾದದ್ದಲ್ಲ, ಒಂದನ್ನು ಇನ್ನೊಂದು ತಪ್ಪಾಗಿ ತಿಳಿಸುವಂತಹ ಅಮಂಗಳ ಸ್ವರೂಪವಾದದ್ದು ಅದು ಅಲ್ಲ ಅಂತ ಅರ್ಥ. ಆದರೆ ಅದು ಎರಡು ರೀತಿ ಇದೆ. ಅದು ನಿತ್ಯಾನಿತ್ಯ ಅಂತ ಎರಡು ಸ್ವರೂಪವನ್ನು ಹೊಂದಿದೆ. ವಿಕಾರ ರೂಪತಃ ಅನಿತ್ಯ. ಆ ಪ್ರಕೃತಿ ಎಂಬತಕ್ಕಂಥದ್ದು ಸತ್ವರಜಸ್ತಮೋ ಗುಣರೂಪವನ್ನು ಪಡ್ಕೊಳ್ಳುತ್ತೆ. ಸತ್ವರಜಸ್ತಮೋ ಗುಣರೂಪವನ್ನು ಪಡ್ಕೊಂಡಿದೆ ಅಂದರೆ ಅದನ್ನು ಪ್ರಕೃತಿ ಅಂತ ಕರೀತಾರೆ, ಅದು ಅನಿತ್ಯ. ಯಾಕೆ? ಸತ್ವರಜಸ್ತಮೋ ಗುಣ ರೂಪ ಅದು ಸೃಷ್ಟಿಕಾಲದಲ್ಲಿ ಇರುತ್ತೆ, ಪ್ರಳಯ ಕಾಲದಲ್ಲಿ ಪುನಃ ಪ್ರಕೃತಿಯನ್ನು ಸೇರ್ಕೊಂಡ್ಬಿಡುತ್ತೆ. ಆವಾಗ ಸತ್ವರಜಸ್ತಮೋ ಗುಣ ಎಂಬತಕ್ಕಂಥದ್ದು ಅದು ಕಾರಣವಾಗಿರ್ತಕ್ಕಂಥದ್ದು ಇಲ್ಲ, ಅದಕ್ಕೋಸ್ಕರ ಅದು ಅನಿತ್ಯ ಅಂತ ಕರೀತಾರೆ. ಅಂದರೆ ವಿಕಾರಾಕಾರತಃ ಅನಿತ್ಯ, ಅದು ವಿಕೃತವಾದ ರೂಪದಿಂದ, ವಿಕಾರವನ್ನೊಂದು ಒಳಗೊಂಡಂತಹ ರೂಪದಿಂದ ಅದೇನಾಗಿದೆ? ಅನಿತ್ಯವಾಗಿದೆ. ನಿತ್ಯ ಮೂಲ ಸ್ವರೂಪತಃ, ಅದು ಮೂಲ ರೂಪದಿಂದ ಅದನ್ನು ನಿತ್ಯ ಅಂತ ಕರೀತಾರೆ. ಅದಕ್ಕೋಸ್ಕರ ನಿತ್ಯಾನಿತ್ಯ ಅಂತ ಪದಾರ್ಥಗಳನ್ನು ವಿಭಾಗ ಮಾಡಿದ್ದಾರೆ ತತ್ವಸಂಖ್ಯಾನದಲ್ಲಿ. ನಿತ್ಯ, ಅನಿತ್ಯ, ನಿತ್ಯಾನಿತ್ಯ ಎಂಬುದಾಗಿ. ಯಾವುದು? ಅಸ್ವತಂತ್ರ ತತ್ವ ಎಂಬತಕ್ಕಂಥದ್ದು ಮೂರು ವಿಧ. ಅಚೇತನ ಜಡತತ್ವ ಎಂಬತಕ್ಕಂಥದ್ದು ಇದೆಯಲ್ಲ ಅದನ್ನು ಮೂರು ವಿಭಾಗ ಮಾಡಿದ್ದಾರೆ. ನಿತ್ಯ, ಅನಿತ್ಯ, ನಿತ್ಯಾನಿತ್ಯ ಅಂತ. ಅದರಲ್ಲಿ ನಿತ್ಯಾನಿತ್ಯ ಯಾವುದು ಅಂತಂದರೆ ಈ ಪ್ರಕೃತಿ ಇದೆಯಲ್ಲ ಅದು ನಿತ್ಯಾನಿತ್ಯ. ಯಾಕೆ? ಮೂಲ ರೂಪದಿಂದ ನಿತ್ಯ, ಪರಿಣಾಮ ರೂಪದಿಂದ ಅನಿತ್ಯ ಅಂತ ನಿತ್ಯಾನಿತ್ಯ ಅಂತ ಹೇಳ್ತಾರೆ. ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ, ಮೂರು ವಿಧವಾದ ನಿತ್ಯಾನಿತ್ಯ: ಕಾಲ, ಪ್ರಕೃತಿ, ಪುರಾಣ, ಇವುಗಳನ್ನು ನಿತ್ಯಾನಿತ್ಯ ಅಂತ ಕರೀತಾರೆ. ಜಗತಃ ಜಗತ್ತಿಗೆ ಹೇತುಭೂತ ಕಾರಣವಾದಂತಹ ಮಾಯಾ ತು ಮಾಯೆಯಾದರೂ ಅಥವಾ ಮಾಯೆಯಾದರೂ ಜಗತಃ ಜಗತ್ತಿಗೆ ಹೇತುಭೂತ ಕಾರಣವಾಗಿದೆ. ಸರ್ವಗತ ವ್ಯಾಪ್ತವಾಗಿದೆ. ಶುಭ ಭ್ರಮಕ್ಕೆ ಕಾರಣ ಅಲ್ಲ, ಆದ್ದರಿಂದ ಅದು ಮಂಗಳ ಸ್ವರೂಪವನ್ನು ಹೊಂದಿದೆ.
ವಿಕೃತಾಕಾರತಃ ವಿಕಾರವನ್ನು ಹೊಂದಿದ ಸ್ವರೂಪದಿಂದ ಅನಿತ್ಯವಾಗಿದೆ. ಮೂಲಸ್ವರೂಪತಃ ಮೂಲಸ್ವರೂಪದಿಂದ ನಿತ್ಯವೂ ಆಗಿದೆ. ಮಾಯೆಯು ಜಗತಃ ಜಗತ್ತಿಗೆ ಹೇತುಭೂತ ಕಾರಣವಾಗಿದೆ, ಸರ್ವಗತ ವ್ಯಾಪ್ತವಾಗಿದೆ. ಶುಭ ಭ್ರಮಕ್ಕೆ ಕಾರಣ ಅಲ್ಲ, ಆದ್ದರಿಂದಾಗಿ ಮಂಗಳ ಸ್ವರೂಪವಾಗಿದೆ. ವಿಕೃತಾಕಾರತಃ ವಿಕಾರವನ್ನು ಹೊಂದಿದಂತಹ ರೂಪದಿಂದ ಅನಿತ್ಯವಾಗಿದೆ. ಮೂಲಸ್ವರೂಪತಃ ಮೂಲ ರೂಪದಿಂದ ನಿತ್ಯವೇ ಆಗಿದೆ. ವಿಕೃತಾಕಾರತಃ ಅನಿತ್ಯ ಇತಿ ಛೇದ. ಅಲ್ಲಿ ವಿಕೃತಾಕಾರತೋ ನಿತ್ಯ ಅಂತಿದೆ. ಅದನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಬಹುದು. ವಿಕೃತಾಕಾರತಃ ನಿತ್ಯ, ವಿಕೃತಾಕಾರತಃ ಅನಿತ್ಯ ಅಂತ. ಆದ್ದರಿಂದ ವಿಕೃತಾಕಾರತೋ ನಿತ್ಯ ಅನ್ನೋದನ್ನು ವಿಕೃತಾಕಾರತಃ ನಿತ್ಯ ಅಂತ ಪದ ವಿಭಾಗ ಮಾಡಬಾರ್ದು, ವಿಕೃತಾಕಾರತಃ ಅನಿತ್ಯ ಅಂತ ಪದ ವಿಭಾಗ ಮಾಡಬೇಕು ಅಂತ. ವಿಕೃತಾಕಾರತಃ ನಿತ್ಯ ಅಂದರೆ ವಿರೋಧ, ನಿತ್ಯ ಅಂದರೆ ವಿಕಾರ ಇಲ್ಲ, ವಿಕಾರ ಇದೆ ಅಂದರೆ ನಿತ್ಯ ಅಲ್ಲ. ಅಂದರೆ ವಿಕೃತಾಕಾರತಃ ನಿತ್ಯ ಅಂದರೆ ಕೂಡೋದೇ ಇಲ್ಲ. ಅದಕ್ಕೋಸ್ಕರ ಪದವಿಭಾಗ ಹೇಗೆ ಅನ್ನೋದನ್ನು ತೋರಿಸಿದ್ದಾರೆ. ನ ಸಾ ಭ್ರಾಂತಿಕರಿ ಶುದ್ಧ ಮುಕ್ತ ಪ್ರದೇಶಗ ಸೂಕ್ಷ್ಮರೇಣುಮಯೀ ಸಾ ಚ ತಂತುವಾಯಸ್ಯ ತಂತುವತ್ ವಶಗಾಯಸ್ಯ ದೇವಸ್ಯ ತಯಾ ಸ ಶಬಲಃ ಕಥಂ ನ ಹಿ ಸ್ವರ್ಣಕೃತೋ ಹಸ್ತಃ ಸೌವರ್ಣಶಬಲೋಪಿ ವಾ ನಾತು ತಂತುಮಯೀ ತಂತು ವಾಯಮೂರ್ತಿರತಃ ಪ್ರಭುಃ ಅಪ್ರಾಕೃತಮಹಾಕಾಯಃ ಯದ್ರೋಮ್ಣಿ ಪ್ರಾಕೃತಂ ಜಗತ್. ಈ ಯಾವ ಜಗತ್ತಿಗೆ ಕಾರಣವಾದಂತಹ ಪ್ರಕೃತಿ ಇದೆಯಲ್ಲ, ಇದು ನಸಾ ಭ್ರಮಕರಿ ಭ್ರಾಂತಿಕರಿ ಅಂತ. ಇದು ಜೀವರಿಗೆ ಅನ್ಯಥಾ ಜ್ಞಾನವನ್ನು ಉಂಟು ಮಾಡತಕ್ಕಂಥದ್ದಲ್ಲ ಅಂತ. ಜೀವರಿಗೆ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಮಾಯಾಶಬ್ದವಾಚ್ಯವಾಗಿರ್ತಕ್ಕಂತಹ ಯಾವ ಪ್ರಕೃತಿಯ ಎಂಬುದಾಗಿ ಅರ್ಥವನ್ನು ಕೊಡ್ತಕ್ಕಂಥ ಮಾಯ ಇದೆಯಲ್ಲ, ಅದು ಭ್ರಮಕ್ಕೆ ಕಾರಣವಾದದ್ದಲ್ಲ. ಆದ್ದರಿಂದ ಅದು ಶುಭ ಅಂತ ಅರ್ಥ, ಅದು ಮಂಗಳಮಯವಾದದ್ದು ಅಂತ. ಅಷ್ಟೇ ಅಲ್ಲ, ಅದೆಲ್ಲಿದೆ? ಮುಕ್ತ ಪ್ರದೇಶಕ ಅಂತ. ಮುಕ್ತ ಜೀವರೆಲ್ಲಿದ್ದಾರೋ ಅಲ್ಲಿದೆ. ಮುಕ್ತರಿರುವ ಕಡೆಯಲ್ಲಿಯೂ ಯಾವುದಿದೆ? ಪ್ರಕೃತಿ ಮಾಯಾ ಎಂಬತಕ್ಕಂಥದ್ದಿದೆ. ಮುಕ್ತರಲ್ಲದ ಅಮುಕ್ತರಾದ ಜೀವರಿರ್ತಕ್ಕಂಥ ಕಡೆಯಲ್ಲೂ ಮಾಯಾ ವಾಚ್ಯವಾದ ಪ್ರಕೃತಿ ಎಂಬತಕ್ಕಂಥದ್ದಿದೆ. ಮುಕ್ತರು ಕೂಡ ಶುದ್ಧ ಸತ್ವಾತ್ಮಕವಾದಂಥ ಪದಾರ್ಥಗಳನ್ನು, ಜಡವಾದ ಪದಾರ್ಥವನ್ನು ಅವರು ಅನುಭವಿಸ್ತಾರೆ. ಶುದ್ಧ ಸತ್ವಾತ್ಮಕವಾದ ಕೇವಲ ಸತ್ವಗುಣರೂಪವಾದಂತಹ ಪದಾರ್ಥಗಳನ್ನು ಅವರು ಅನುಭವಿಸ್ತಾರೆ. ಆದ್ದರಿಂದ ಆ ಮುಕ್ತಿಯಲ್ಲಿಯೂ ಕೂಡ ಏನಿದೆ? ಈ ಪ್ರಕೃತಿ ಎಂಬತಕ್ಕಂಥದ್ದಿದೆ. ಆದರೆ ಅದು ಶುದ್ಧ ಸತ್ವಾತ್ಮಕ. ಈ ಜಗತ್ತಿನಲ್ಲಿರ್ತಕ್ಕಂಥದ್ದಿದೆಯಲ್ಲ, ಇದು ಮಿಶ್ರಿತವಾದ ತಮೋಗುಣ ರಜೋಗುಣಗಳಿಂದ ಮಿಶ್ರಿತವಾದಂತಹ ಪದಾರ್ಥ. ಹೀಗೆ ಈ ಪ್ರಕೃತಿ ಎಂಬತಕ್ಕಂಥದ್ದಿದೆಯಲ್ಲ, ಅದು ಮುಕ್ತ ಪ್ರದೇಶ. ಮುಕ್ತರಿರುವ ಜೀವರು ಎಲ್ಲಿರ್ತಾರೋ ಅಲ್ಲಿಯೂ ಇರುತ್ತೆ, ಅಮುಕ್ತರಾದ ಜೀವರಿದ್ದಲ್ಲೂ ಕೂಡ ಇರ್ತಾ ಇದೆ. ಹಾಗೆ ಅದು ಹೇಗಿರುತ್ತೆ ಅಂತಂದರೆ ಅತ್ಯಂತ ಸೂಕ್ಷ್ಮ ರೂಪದಿಂದ ಇರುತ್ತದೆ. ಸೂಕ್ಷ್ಮ ರೇಣುಮಯೀ ಚ ಸಾ ಅಂತ. ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಅಂತ. ಅದು ಹೇಗೆ ಅಂತಂದರೆ ಈ ತಂತುವಾಯಸ್ಯ ತಂತುವತ್. ತಂತುವಾಯ ಅಂದರೆ ಬಟ್ಟೆಯನ್ನು ನೇಯುವಂತಹ ನೇಕಾರ ಅಂತ ಕರೀತಾರೆ. ಯಾರು ಬಟ್ಟೆಯನ್ನು ಹೊಲಿಯೋನಲ್ಲ, ಬಟ್ಟೆಯನ್ನು ನೇಯೋದು ಅಂತ ಹೇಳೋದು ಆ ನೇಕಾರ. ಆ ನೇಕಾರನ ನೂಲು ಯಾವ ರೀತಿಯಲ್ಲಿ ಸೂಕ್ಷ್ಮವಾಗಿರುತ್ತೋ ಅದೇ ರೀತಿಯಲ್ಲಿ ಈ ಪ್ರಕೃತಿಯು ಕೂಡ ಸೂಕ್ಷ್ಮವಾಗಿದೆ ಅಂತ. ಆ ಯಾವ
ಪ್ರಕೃತಿ ಇದೆಯಲ್ಲ ಅದು ವಶಗ ಯಸ್ಯ ದೇವಸ್ಯ, ಭಗವಂತನ ಅಧೀನದಲ್ಲಿದೆ. ಹೇಗೆ ನೂಲಿನಿಂದ ಬಟ್ಟೆಯನ್ನು ಮಾಡುವಂತಹ ನೇಕಾರನ ಅಧೀನದಲ್ಲಿ ನೂಲಿದೆಯೋ, ನೂಲು ಯಾರ ಅಧೀನದಲ್ಲಿದೆ? ನೇಕಾರನ ಅಧೀನದಲ್ಲಿದೆ. ಆ ನೇಕಾರ ನೂಲಿನಿಂದ ಬಟ್ಟೆಯನ್ನು ಮಾಡ್ತಾನೆ. ಆದ್ದರಿಂದ ನೂಲಿನಿಂದ ಬಟ್ಟೆ ಮಾಡುವ ನೇಕಾರನ ಅಧೀನದಲ್ಲಿ ನೂಲು ಇರುವಂತೆ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡುವ ಭಗವಂತನ ಅಧೀನದಲ್ಲಿ ಪ್ರಕೃತಿ ಇದೆ. ಅದನ್ನು ಹೇಳ್ತಾ ಇದ್ದಾರೆ ವಶಗ ಯಸ್ಯ ದೇವಸ್ಯ. ಆದ್ದರಿಂದ ಇದು ಭಗವಂತನ ಅಧೀನದಲ್ಲಿದೆ ಅಂತಾದರೆ ಭಗವಂತ ಅದರಿಂದ ಬದ್ಧನಾಗೋದು ಹೇಗೆ? ತಯಾ ಸಹ ಶಬಲಃ ಕಥಂ, ಭಗವಂತ ಅಂತಹ ಪ್ರಕೃತಿಯಿಂದ ಅವನು ಬಂಧನಕ್ಕೆ ಒಳಗಾಗೋದು ಹೇಗೆ ಸಾಧ್ಯ? ಆದ್ದರಿಂದ ಭಗವಂತ ಮಾಯಾಶಬಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಸ್ಪಷ್ಟಪಡಿಸ್ತಾ ಇದ್ದಾರೆ. ನಹಿ ಸ್ವರ್ಣಕೃತ ಹಸ್ತ ಸೌವರ್ಣ ಶಬಲೋಪಿ ವಾ ಅಂತ. ಯಾರು ಬಂಗಾರದಿಂದ ಆಭರಣಗಳನ್ನು ಮಾಡ್ತಾ ಇದ್ದಾನೋ ಅವನ ಕೈ ಅದೇನಾದರೂ ಬಂಗಾರದ್ದಾಗಿರುತ್ತಾ? ಬಂಗಾರದಿಂದ ಯಾರು ಆಭರಣಗಳನ್ನು ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿಯ ಕೈ ಅದು ಬಂಗಾರಮಯ ಆಗಿರೋದಿಲ್ಲ. ಅಥವಾ ಅವನು ಬಂಗಾರದ ಬಂಧವುಳ್ಳವನು ಅಂತ ಹೇಳ್ತಾರ, ಬಂಗಾರದ ಶಬಲ, ಹೇಮ ಶಬಲ ಅಂತ ಅವನನ್ನು ಕರೀತಾರ, ಹೈಮ ಶಬಲ ಅಂತ ಕರೀತಾರ? ಇಲ್ಲ. ಹಾಗೇ ಭಗವಂತ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡುವ ಪರಮಾತ್ಮ ಅವನು ಪ್ರಕೃತಿಯಿಂದ ಬಂಧವುಳ್ಳವನಲ್ಲ. ಬಂಗಾರದಿಂದ ಆಭರಣ ಮಾಡತಕ್ಕಂತಹ ಸ್ವರ್ಣಕಾರ ಯಾವ ರೀತಿಯಲ್ಲಿ ಅವನ ಅವಯವಗಳು ಬಂಗಾರಮಯವಾದದ್ದು ಅಲ್ಲವೋ ಹಾಗೆ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡುವ ಪರಮಾತ್ಮನ ಆ ದೇಹ ಎಂಬತಕ್ಕಂಥದ್ದು ಅದು ಪ್ರಾಕೃತಿಕ ಅಲ್ಲ, ಪ್ರಕೃತಿಯಿಂದ ನಿರ್ಮಾಣವಾದದ್ದು ಅಲ್ಲ. ಅಷ್ಟೇ ಅಲ್ಲ, ಹೇಗೆ ಆ ಸ್ವರ್ಣಕಾರನನ್ನು ಸ್ವರ್ಣ ಶಬಲ ಅಂತ ಕರೆಯೋದಿಲ್ವೋ ಹಾಗೆ ಭಗವಂತ ಪ್ರಕೃತಿಯಿಂದ ಜಗತ್ತನ್ನು, ಪ್ರಕೃತಿ ಅಂದರೆ ಮಾಯೆಯಿಂದ ಜಗತ್ತನ್ನು ಭಗವಂತ ನಿರ್ಮಾಣ ಮಾಡ್ತಾನೆ ಅಂತಾದರೂ ಕೂಡ ಭಗವಂತ ಮಾಯಾಶಬಲ ಅಲ್ಲ. ಯಾವ ರೀತಿಯಲ್ಲಿ ಸ್ವರ್ಣಕಾರ ಸ್ವರ್ಣಶಬಲನಲ್ಲವೋ ಹಾಗೆ ಭಗವಂತ ಪ್ರಕೃತಿ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡಿದರೂ ಕೂಡ ಭಗವಂತ ಮಾಯಾಶಬಲನಲ್ಲ. ನಾಪಿ ತಂತುಮಯೀ ತಂತುವಾಯಮೂರ್ತಿ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹೇಗೆ ತಂತುವಾಯಮೂರ್ತಿ, ನೇಕಾರನ ದೇಹ ಇದೆಯಲ್ಲ ಅದು ಏನಲ್ಲ, ತಂತುಮಯ ಅಲ್ಲ. ನೂಲಿನಿಂದ ಬಟ್ಟೆಯನ್ನು ಮಾಡ್ತಕ್ಕಂಥವನು ನೇಕಾರ, ಅವನು ನೂಲಿನಿಂದ ಬಟ್ಟೆ ಮಾಡ್ತಾನೆ. ಆದರೆ ಆ ಬಟ್ಟೆ ಮಾಡುವಂತಹ ನೇಕಾರನ ಶರೀರ ಅದು ನೂಲಿನಿಂದ ನಿರ್ಮಾಣವಾದದ್ದಲ್ಲ. ಹೇಗೋ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥ ಭಗವಂತನ ಶರೀರ ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು ಅಲ್ಲ. ಅಪ್ರಾಕೃತ ಮಹಾಕಾಯ ಯದ್ರೋಮ್ಣಿ ಪ್ರಾಕೃತಂ ಜಗತ್. ಅದರಿಂದ ಭಗವಂತ ಅಪ್ರಾಕೃತ ಮಹಾಕಾಯ ಅಂತ, ಅಪ್ರಾಕೃತವಾದ ಮಹತ್ವಪೂರ್ಣವಾದ ಅಥವಾ ದೊಡ್ಡದಾಗಿರ್ತಕ್ಕಂತಹ ಶರೀರವುಳ್ಳವನು ಭಗವಂತ. ಅವನ ರೋಮಕೂಪಗಳಲ್ಲಿ ಪ್ರಾಕೃತಂ ಜಗತ್, ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಭಗವಂತನ ರೋಮಕೂಪದಲ್ಲಿದೆ ಅಂತ ಹೇಳ್ತಾರೆ. ಏನರ್ಥ? ಮಹಾಕಾಯ. ಭಗವಂತನ ಶರೀರ ಎಷ್ಟು ದೊಡ್ಡದು ಅಂತಂದರೆ ಭಗವಂತನ ಶರೀರದಲ್ಲಿ ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಒಂದು ನಮ್ಮ ಶರೀರದಲ್ಲಿ ಸಾಸಿವೆ ಇದ್ದರೆ ಹೇಗೋ ಹಾಗೆ. ನಮ್ಮ ಶರೀರದಲ್ಲಿ ಒಂದು ಸಾಸಿವೆನ ಇಟ್ಕೊಂಡಿದ್ದೇವೆ ಅಂತಂದರೆ ಅದೆಷ್ಟು ಅಣುವಾಗಿರುತ್ತೋ ಹಾಗೆ ಭಗವಂತನ ರೋಮ್ಣಿ, ಭಗವಂತನ ರೋಮಕೂಪದಲ್ಲಿ ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದಿದೆ ಅಂತಾದರೆ ಭಗವಂತನ ಶರೀರ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಅಂತಹ ಬೃಹದಾಕಾರವಾಗಿರ್ತಕ್ಕಂತಹ ಭಗವಂತನ ಶರೀರ ಅದು ಅಪ್ರಾಕೃತವಾದ ಶರೀರ, ಅದು ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದಲ್ಲ. ಆದ್ದರಿಂದ ಭಗವಂತ ಪ್ರಕೃತಿಯ ಸಂಬಂಧವುಳ್ಳವನು ಎಂಬ ಅರ್ಥದಲ್ಲಿ ಮಾಯಾಮಯ ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ಆ ಜಡ ಪ್ರಕೃತಿಯು ಭ್ರಾಂತಿಕರಿ,
ಭ್ರಮೆಗೆ ಕಾರಣವಾದದ್ದು ನ ಅಲ್ಲ. ಶುದ್ಧ ಭ್ರಮೆಗೆ ಕಾರಣ ಅಲ್ಲ, ಆದ್ದರಿಂದ ಮಂಗಳ ಸ್ವರೂಪವಾದದ್ದು. ಮುಕ್ತಾಮುಕ್ತ ಪ್ರದೇಶಗ, ಮುಕ್ತ ಮತ್ತು ಅಮುಕ್ತ ಜೀವರು ಇರುವ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಸೂಕ್ಷ್ಮರೇಣುಮಯೀಚ ತಂತುವಾಯಸ್ಯ ತಂತುವತ್, ನೇಕಾರನ ತಂತುವಿನಂತೆ ಆ ಜಡ ಪ್ರಕೃತಿಯು ಸೂಕ್ಷ್ಮರೇಣುಮಯೀ, ಸೂಕ್ಷ್ಮವಾಗಿರ್ತಕ್ಕಂತಹ ಅಣುಗಳಿಂದ ಕೂಡಿರ್ತಕ್ಕಂಥದ್ದು, ಅಣುಸ್ವರೂಪವಾದದ್ದು. ಯಸ್ಯ ಯಾವ ದೇವಸ್ಯ, ಕ್ರೀಡಾದಿಗುಣ ವಿಶಿಷ್ಟನಾದ ಪರಮಾತ್ಮನ ವಶಗ ಅಧೀನದಲ್ಲಿರ್ತಕ್ಕಂಥದ್ದು. ಅಂತಹ ತಯ, ಅಂತಹ ಪ್ರಕೃತಿಯಿಂದ ಸಹ ಆ ಪರಮಾತ್ಮನು ಕಥಂ ಶಬಲಃ, ಹೇಗೆ ಕೂಡಿದವನಾಗುತ್ತಾನೆ. ಸ್ವರ್ಣಕೃತಃ, ಬಂಗಾರದ ಆಭರಣಗಳನ್ನು ಮಾಡತಕ್ಕಂತಹ ಸ್ವರ್ಣಕಾರನ ಹಸ್ತಃ ಕೈಯು, ಸೌವರ್ಣ ನಹಿ ಬಂಗಾರಮಯವಾದದ್ದಲ್ಲ. ಮತ್ತು ಸ್ವರ್ಣಕಾರನು ಶಬಲೋಪಿ ನ, ಅವನು ಸ್ವರ್ಣ ಶಬಲ, ಬಂಗಾರದ ಬಂಧವುಳ್ಳವನು ಎಂಬುದಾಗಿ ಕೂಡ ಅಲ್ಲವೇ ಅಲ್ಲ. ಹಾಗೆ ತಂತುವಾಯಮೂರ್ತಿ, ನೇಕಾರನ ಶರೀರವು ತಂತುಮಯಿ ನಾಪಿ, ತಂತುವಿಂದ ನಿರ್ಮಾಣಗೊಂಡದ್ದಲ್ಲ. ಅದರಂತೆ ಭಗವಂತನೂ ಕೂಡ ಅವನು ಪ್ರಕೃತಿಯ ಶರೀರವುಳ್ಳವನಲ್ಲ, ಪ್ರಾಕೃತಿಕವಾದ ಶರೀರವುಳ್ಳವನಲ್ಲ, ಮಾಯಾ ಶಬಲನಲ್ಲ, ಮತ್ತು ಅವನ ಶರೀರ ಎಂಬತಕ್ಕಂಥದ್ದು ಪ್ರಕೃತಿಯ ಸಂಬಂಧವುಳ್ಳದ್ದು ಅಲ್ಲ. ಅತಃ ಆದ್ದರಿಂದ ಪ್ರಭು ಸರ್ವಸಮರ್ಥನಾದಂತಹ ಪರಮಾತ್ಮನು ಅಪ್ರಾಕೃತ ಮಹಾಕಾಯ, ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ದೊಡ್ಡದಾದಂತಹ ಶರೀರವುಳ್ಳವನಾಗಿದ್ದಾನೆ. ಯದ್ರೋಮ್ನಿ, ಯಾವ ಪರಮಾತ್ಮನ ರೋಮಕೂಪದಲ್ಲಿ ಪ್ರಾಕೃತಂ, ಪ್ರಾಕೃತವಾದಂತಹ ಜಗತ್ತು ಇದೆ. ಸಾ, ಆ ಜಡರೂಪವಾದಂತಹ ಮಾಯೆಯು ಭ್ರಾಂತಿಕರಿ ನ, ಜೀವರಿಗೆ ಭ್ರಾಂತಿಯನ್ನು ಉಂಟು ಮಾಡತಕ್ಕಂಥದ್ದು ಅಲ್ಲ. ಆದ್ದರಿಂದಲೇ ಶುದ್ಧ ಮಂಗಳಮಯವಾದದ್ದು. ಮುಕ್ತಾಮುಕ್ತ ಪ್ರದೇಶಗ, ಮುಕ್ತರಾದ ಜೀವರು ಅಮುಕ್ತಜಾರ ಜೀವರು ಇರುವಂತಹ ಪ್ರದೇಶದಲ್ಲಿ ಇರತಕ್ಕಂಥದ್ದು. ತಂತುವಾಯಸ್ಯ, ನೇಕಾರನ ತಂತುವತ್, ತಂತುವಿನಂತೆ ಸೂಕ್ಷ್ಮರೇಣುಮಯಿ, ಸೂಕ್ಷ್ಮವಾದ ಕಣಗಳಿಂದ ಕೂಡಿರ್ತಕ್ಕಂಥದ್ದು. ತಂತು ಇದೆಯಲ್ಲ, ಆ ತಂತು ಸೂಕ್ಷ್ಮ ಅಲ್ಲ, ಆ ತಂತುವಿಗೆ ಕಾರಣವಾಗಿರ್ತಕ್ಕಂತಹ ಭಾಗ ಇದೆಯಲ್ಲ ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ಕಣಕಣಗಳಿಂದ ಆ ತಂತು ಎಂಬತಕ್ಕಂಥದ್ದು ನಿರ್ಮಾಣಗೊಂಡಿದೆ. ಹಾಗೆಯೇ ಈ ಪ್ರಕೃತಿಯು ಕೂಡ ಸೂಕ್ಷ್ಮ ಕಣಗಳಿಂದ ಕೂಡಿದೆ. ಆ ಪ್ರಕೃತಿಯು ದೇವಸ್ಯ, ಕ್ರೀಡಾದಿಗುಣ ವಿಶಿಷ್ಟನಾದ ಯಸ್ಯ, ಯಾವ ಪರಮಾತ್ಮನ ವಶಗ ಅಧೀನದಲ್ಲಿರ್ತಕ್ಕಂಥದ್ದು. ಆದ್ದರಿಂದ ತಯ, ಆ ಪ್ರಕೃತಿಯಿಂದ ಸಹ ಆ ಪರಮಾತ್ಮನು ಶಬಲಃ ಕಥಂ, ಬದ್ಧನಾಗುವುದು ಹೇಗೆ, ಬಂಧನವುಳ್ಳವನಾಗುವುದು ಹೇಗೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸ್ವರ್ಣಕೃತಃ, ಸ್ವರ್ಣ ಆಭರಣಗಳನ್ನು ಮಾಡುವಂತಹ ಸ್ವರ್ಣಕಾರನ ಹಸ್ತಃ ಕೈಯು, ಸೌವರ್ಣ ನಹಿ ಬಂಗಾರದಿಂದ ಆದದ್ದಲ್ಲ, ಅಥವಾ ಶಬಲೋಪಿವ ನ, ಅವನು ಸ್ವರ್ಣಶಬಲ ಎಂಬುದಾಗಿ ಕರೆಯಲ್ಪಡತಕ್ಕಂಥವನು ಅಲ್ಲ. ತಂತುವಾಯಮೂರ್ತಿ, ನೇಕಾರನ ಶರೀರವು ತಂತುಮಯೀ ನ, ತಂತುವಿಂದ ನಿರ್ಮಾಣಗೊಂಡದ್ದಲ್ಲ. ಆದ್ದರಿಂದ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡುವ ಪರಮಾತ್ಮನ ಶರೀರವೂ ಪ್ರಾಕೃತಿಕವಾದದ್ದಲ್ಲ. ಅತಃ ಆದ್ದರಿಂದ ಪ್ರಭು ಸರ್ವಸಮರ್ಥನಾದಂತಹ ಪರಮಾತ್ಮನು ಅಪ್ರಾಕೃತ ಮಹಾಕಾಯ, ಅಪ್ರಾಕೃತವಾದ ಬೃಹದಾಕಾರದ ವ್ಯಾಪ್ತವಾದ ಶರೀರವುಳ್ಳವನಾಗಿದ್ದಾನೆ. ಯದ್ರೋಮ್ನಿ, ಯಾವ ಪರಮಾತ್ಮನ ರೋಮಕೂಪದಲ್ಲಿ ಪ್ರಾಕೃತಂ ಜಗತ್, ಪ್ರಾಕೃತವಾದ ಜಗತ್ತಿದೆ. ಸಾ, ಅದಕ್ಕೆ ಭ್ರಾಂತಿಕರಿ ಅಂದರೆ ಏನರ್ಥ, ಜೀವನಯನ ಪಿಧಾನ ರೂಪ ಮಾಯಾವತ್ ಭ್ರಾಂತಿಕರಿ ನಾ ಅಂತ. ಜೀವರ ಕಣ್ಣನ್ನು ಮುಚ್ಕೊಂಡ್ರೆ ಏನಾಗುತ್ತೆ, ಭ್ರಾಂತಿ ಉಂಟಾಗುತ್ತೆ. ಹೇಗೆ ಮುಚ್ಕೋಬೇಕು ಅಂತಂದರೆ ಬೆರಳಿನಿಂದ ಕಣ್ಣಿನ ಬುಡವನ್ನು ಹೊತ್ಕೊಳ್ರಿ, ಒಂದಿದ್ದಿದ್ದು ಎರಡೆರಡು ಕಾಣಿಸುತ್ತೆ. ಹಾಗಾದರೆ ಅದು ಭ್ರಮಕಾರಣ. ಜೀವರ ಕಣ್ಣನ್ನು ಮುಚ್ಕೊಂಡೋಗಿತ್ತಂದರೆ ಅವಾಗ ಅದು ಭ್ರಮಕಾರಣವಾಗಿದೆ. ಹಾಗೆ ಈ ಪ್ರಕೃತಿಯು ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಲ್ಲ.
ಜೀವನಯನ ಪಿಧಾನ ರೂಪ ಮಾಯಾವತ್, ಜೀವನ ಕಣ್ಣನ್ನು ಮುಚ್ಚುವಂತಹ ಸ್ವರೂಪವಾದ ಮಾಯೆಯಂತೆ ಅದು ಭ್ರಾಂತಿಕರ ಅಲ್ಲ. ಅಥವಾ ಇನ್ನೊಂದು ರೀತಿ, ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಳ್ತೇವೆ. ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಂಡ್ರೆ ಆವಾಗ ಅಲ್ಲೇನಿದೆ, ಮಾಯಾ ಎಂಬತಕ್ಕಂಥದ್ದಿದೆ. ಅದು ಜೀವನ ಕಣ್ಣನ್ನು ಸರಿಯಾಗಿ ಅದು ವಸ್ತುವನ್ನು ಪ್ರದರ್ಶನ ಮಾಡುವಂತಹ ಶಕ್ತಿಯನ್ನು ಕುಂಠಿತಗೊಳಿಸ್ತಾ ಇದೆ. ಜೀವನಿಗೆ ವಸ್ತುವನ್ನು ಯಥಾವತ್ತಾಗಿ ತಿಳ್ಕೊಳ್ಳಿಕ್ಕೆ ಆ ಮಾಯೆ ಎಂಬತಕ್ಕಂಥದ್ದು ಪ್ರತಿಬಂಧಕವಾಗಿದೆ. ಅದರಂತೆ ಈ ಪ್ರಕೃತಿ ಎಂಬತಕ್ಕಂಥದ್ದು ಅಲ್ಲ. ಅತಯೇವ ಶುದ್ಧ. ಆದ್ದರಿಂದಲೇ ಭ್ರಮಕಾರಿ ಅಲ್ಲ, ಅದು ಭ್ರಮಕ್ಕೆ ಕಾರಣ ಅಲ್ಲ. ಆದ್ದರಿಂದ ಅದು ಶುದ್ಧವಾದದ್ದು, ಅಶುದ್ಧವಾದದ್ದಲ್ಲ. ಮಾಯಾವಾದಿಗಳು ಹೇಳ್ತಕ್ಕಂಥ ಮಾಯಾ ಅದು ಭ್ರಮಕ್ಕೆ ಕಾರಣ, ಅದು ಅಶುದ್ಧ. ಆದರೆ ಈ ಪ್ರಕೃತಿ ರೂಪವಾದಂತಹ ಮಾಯಾ ಶಬ್ದವಾಚ್ಯವಾದ ವಸ್ತು ಅದು ಭ್ರಮಕ್ಕೆ ಕಾರಣ ಅಲ್ಲ. ಆದ್ದರಿಂದ ಅದು ಅಶುದ್ಧ ಅಲ್ಲ, ಶುದ್ಧವೇ ಆಗಿದೆ. ಅತಯೇವ ಮುಕ್ತಾಮುಕ್ತ ಪ್ರದೇಶಗ, ಶುದ್ಧವಾದ್ದರಿಂದ ಅದು ಮುಕ್ತರಿರುವ ಪ್ರದೇಶದಲ್ಲಿಯೂ ಇದೆ, ಅಮುಕ್ತರಿರುವಂತಹ ಪ್ರದೇಶದಲ್ಲಿಯೂ ಇದೆ. ಪ್ರಕೃತಿಯೇ ಸರ್ವವ್ಯಾಪಿತ್ವಾದಿತಿ ಭಾವ. ಹಿಂದೆ ಹೇಳಿದರು, ಮಾಯಾ ಎಂಬತಕ್ಕಂಥದ್ದು ಜಗತ್ತಿಗೆ ಕಾರಣಭೂತವಾದದ್ದು ಅಷ್ಟೇ ಅಲ್ಲ, ಸರ್ವಗತ ಸರ್ವವ್ಯಾಪ್ತ ಅಂತ ಹೇಳಿದರು. ಪ್ರಕೃತಿ ಎಂಬತಕ್ಕಂಥದ್ದು ವ್ಯಾಪ್ತವಾದ್ದರಿಂದ ಮೋಕ್ಷದಲ್ಲಿಯೂ ಕೂಡ ಪ್ರಕೃತಿ ಎಂಬತಕ್ಕಂಥದ್ದು ಇದೆ. ಮುಕ್ತರಿರುವಂಥ ಮೋಕ್ಷದಲ್ಲಿಯೂ ಪ್ರಕೃತಿ ಎಂಬತಕ್ಕಂಥದ್ದು ಇದೆ. ತಸ್ಯಾಹ ಸ್ವರೂಪಮಾಹ, ಅಂತಹ ಪ್ರಕೃತಿಯ ಸ್ವರೂಪ ಏನು? ಸೂಕ್ಷ್ಮ ರೇಣುಮಯೀ ಅಂತರ್ಥ. ಸೂಕ್ಷ್ಮ ರೇಣುಮಯೀ ಇತಿ. ತಾರ್ಕಿಕಾಭಿಮತ ಪರಮಾಣುತಃ ಅಪಿ ಅನಂತಗುಣಿತ ಸೂಕ್ಷ್ಮ ರೇಣುಮಯೀ ಅಂತ. ತಾರ್ಕಿಕರು ಪರಮಾಣು ಅಂತ ಹೇಳ್ತಾರೆ. ಪರಮಾಣು ಅಂದರೆ ಯಾವುದು ಅಂತಂದರೆ ಜಾಲ ಸೂರ್ಯ ಮರೀಚಿಸ್ಥ. ಒಂದು ಸಣ್ಣದಾಗಿರ್ತಕ್ಕಂತಹ ತೂತಿನಲ್ಲಿ ರಂಧ್ರದಲ್ಲಿ ಸೂರ್ಯನ ಕಿರಣ ಬರುತ್ತೆ. ಆ ಸೂರ್ಯನ ಕಿರಣ ಬಂದಾಗ ಅದರಲ್ಲಿ ಕೆಲವು ಸೂಕ್ಷ್ಮ ಕಣಗಳು ಹಾರಾಡ್ತಾ ಇರ್ತವೆ. ಸೂಕ್ಷ್ಮ ಧೂಳಿನ ಕಣಗಳು ಅಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಅದು 3 ಭಾಗ ಮಾಡಬೇಕು. ಅದರಲ್ಲಿ ಸೂಕ್ಷ್ಮವಾದದ್ದು ಯಾವುದಿದೆಯೋ ಅದನ್ನು 3 ಭಾಗ ಮಾಡಬೇಕು. ಆ 3 ಭಾಗ ಮಾಡಿದಾಗ ಆ ಭಾಗ ಇದೆಯಲ್ಲ ಅದನ್ನು ಪರಮಾಣು ಅಂತ ಕರೀತಾರೆ. 3 ಭಾಗ ಅಲ್ಲ, ಅದನ್ನು 6 ಭಾಗ ಮಾಡಬೇಕು. 2 ಪರಮಾಣು ಸೇರಿದ್ರೆ ದ್ವಿಣುಕಾಗತ್ತೆ, 2 ಅಣು ಸೇರಿದ್ರೆ ದ್ವಿಣುಕ ಅಂತ ಕರೀತಾರೆ. ಆಮೇಲೆ 3 ದ್ವಿಣುಕ ಸೇರಿದ್ರೆ ಅದು ತ್ರಿಣುಕ ಆಗುತ್ತೆ ಅಂತ ಹೇಳೋದು. ಹಾಗಾದರೆ ಎಷ್ಟಾಯಿತು? 6 ಭಾಗಗಳಾಯಿತು. ಅದನ್ನು 6 ಭಾಗ ಅಂದರೆ ನಮಗೆ ಸೂಕ್ಷ್ಮವಾಗಿ ಸೂರ್ಯನ ಕಿರಣದಲ್ಲಿ ಕಾಣತಕ್ಕಂಥ ಧೂಳನ 6ನೇ 1 ಭಾಗ ಇದೆಯಲ್ಲ, ಇದನ್ನು ಪರಮಾಣು ಅಂತ ಕರೀತಾರೆ. ಈ ಪರಮಾಣುಗಿಂತಲೂ ಕೂಡ ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕೆ ಹೇಳ್ತಾರೆ ತಾರ್ಕಿಕ ಅಭಿಮತ ಪರಮಾಣುತಃ. ತಾರ್ಕಿಕರು ಯಾವುದನ್ನು ಪರಮಾಣು ಅಂತ ಕರಿತಾ ಇದ್ದಾರೋ ಆ ಪರಮಾಣುಗಿಂತಲೂ ಕೂಡ ಅತ್ಯಂತ ಗುಣಿತ ಸೂಕ್ಷ್ಮ. ಎಷ್ಟು ಅದನ್ನು ಅಣು ಅಂತ ನಾವು ಗುಣಿಸಬೇಕು ಅಂತಂದರೆ ಅನಂತ ಗುಣಿತ. ಇಷ್ಟು ಪಟ್ಟು ಅಂತ ಹೇಳಿಕ್ಕೆ ಬರೋಲ್ಲ, ಅನಂತ ಪಟ್ಟು ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ಪ್ರಕೃತಿ ಎಂಬತಕ್ಕಂಥದ್ದು. ವಶಗ ನತು ತನ್ನಿಷ್ಠತ್ವೇನ ತಸ್ಯ ಪ್ರಾಕೃತತ್ವಾಪಾದಿಕ. ಆ ಪ್ರಕೃತಿ ಭಗವಂತನ ಅಧೀನದಲ್ಲಿದೆ ಹೊರತು ಭಗವಂತನಲ್ಲಿ ಇದ್ದು ಭಗವಂತನನ್ನು ಪ್ರಾಕೃತ ಅಂತ ವ್ಯವಹಾರ ಮಾಡಲಿಕ್ಕೆ ಕಾರಣ ಆಗಿಲ್ಲ ಅಂತ. ವಶಗ ಅವನ ಅಧೀನದಲ್ಲಿದೆ. ನತು ತನ್ನಿಷ್ಠತ್ವೇನ ಭಗವಂತನಲ್ಲಿ ಇರೋದರಿಂದ ತಸ್ಯ ಪ್ರಾಕೃತತ್ವ ಆಪಾದಿಕ. ಆ ಭಗವಂತನನ್ನು ಪ್ರಾಕೃತ ಅಂತ ಕರೀಲಿಕ್ಕೆ ಕಾರಣವಾದದ್ದು ಅಲ್ಲ. ತಯ ತಟಸ್ಥಯ ಪ್ರಕೃತ್ಯ ಸ ಪರಮಾತ್ಮ. ಪರಮಾತ್ಮ ತನ್ನಲ್ಲಿ ಯಾವ ವಿಧವಾದ ವಿಕಾರವನ್ನು ಉಂಟು ಮಾಡದೇ ಇರತಕ್ಕಂಥದ್ದು ಪ್ರಕೃತಿ. ಆದ್ದರಿಂದ ಅದನ್ನು ತಟಸ್ಥ ಅಂತ ಕರೀತಾರೆ. ಭಗವಂತನಲ್ಲಿ ಪ್ರಕೃತಿಯು ಯಾವ ವಿಕಾರವನ್ನು ಉಂಟು ಮಾಡೋದಿಲ್ಲ. ಅಂತಹ ತಟಸ್ಥವಾದ ಪ್ರಕೃತಿಯಿಂದ ಸಹ ಪರಮಾತ್ಮ ಶಬಲಃ ಕಥಂ, ಅವನು ಅದರ ಬಂಧವುಳ್ಳವನು, ಅದರಿಂದ ಕೂಡಿದವನು ಅಂತ ಹೇಗೆ ಹೇಳ್ತೀರಾ? ತತ್ರ ದೃಷ್ಟಾಂತಮಾಹ. ಆ ವಿಷಯದಲ್ಲಿ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ನಹಿ ಸ್ವರ್ಣಕೃತಃ ಹಸ್ತಃ ಸೌವರ್ಣಃ ಶಬಲೋಪಿ ವಾ ಅಂತ. ಅತಃ ಪ್ರಕೃತೇಃ ಭಗವನ್ಮೂರ್ತ್ಯಾಕಾರೇಣ ಅಪರಿಣಾಮಾತ್. ಭಗವಂತನ ಶರೀರ ಪ್ರಕೃತಿಯ ಪರಿಣಾಮ ರೂಪವಾದದ್ದಲ್ಲ. ಪ್ರಕೃತೇಃ ಭಗವನ್ಮೂರ್ತ್ಯಾಕಾರೇಣ ಅಪರಿಣಾಮಾತ್.
ಪ್ರಕೃತಿಯು ಭಗವಂತನ ಶರೀರ ರೂಪದಲ್ಲಿ ಅದು ಪರಿಣಾಮ ಹೊಂದೋದಿಲ್ಲ. ಹೇಗೆ ಪ್ರಕೃತಿಯು ನಮ್ಮ ಶರೀರ ರೂಪದಲ್ಲಿ ಪರಿಣಾಮ ಹೊಂದುತ್ತೋ ಹಾಗೆ ಪ್ರಕೃತಿಯು ಭಗವಂತನ ಶರೀರ ರೂಪದಲ್ಲಿ ಪರಿಣಾಮ ಹೊಂದೋದಿಲ್ಲ. ಆದ್ದರಿಂದ ಅಪ್ರಾಕೃತ ಮಹಾಕಾಯ ಅಂತ ಭಗವಂತನ ಹೇಳ್ತಾರೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಪ್ರಕೃತಿ ಅಂದರೆ ಯಾವುದು ಅಂತಂದರೆ ಭಿನ್ನ, ನನಗಿಂತ ಬೇರೆಯಾದದ್ದು, 8 ವಿಧವಾದದ್ದು ಪ್ರಕೃತಿ ಅಂತ ಭಗವಂತ ಉಲ್ಲೇಖ ಮಾಡಿದ್ದಾನೆ. ಯಾವುದದು ಅಂದರೆ ಭೂಮಿ, ಆಪಃ, ಅನಲಃ, ವಾಯು, ಖಂ, ಮನಃ, ಬುದ್ಧಿ, ಅಹಂಕಾರ ಅಂತ. ಪೃಥ್ವಿ, ಭೂಮಿ ಅಂದರೆ ಪೃಥ್ವಿ ಅಂತ ಅರ್ಥ, ಆಪ ಅಂತಂದರೆ ಜಲ ಅಂತ ಅರ್ಥ, ಅನಲ ಅಂದರೆ ತೇಜಸ್ಸು ಅಂತ ಅರ್ಥ, ವಾಯು ವಾಯು, ಖಂ ಅಂದರೆ ಆಕಾಶ ಅಂತ ಅರ್ಥ, ಮನಸ್ಸು ಬುದ್ಧಿ, ಹಾಗೆ ಅಹಂಕಾರ ಎಂಬುದಾಗಿ ಇದೆಲ್ಲವೂ ಕೂಡ ಮೇ ಅಂತ. ಮೇ ಅಂದರೆ ನನ್ನ ಅಧೀನದಲ್ಲಿದೆ, ಮತ್ತು ಅಷ್ಟದ ಭಿನ್ನ, ನನಗಿಂತ ಬೇರೆಯಾಗಿದೆ, ಅಷ್ಟದ ಭಿನ್ನ, ಅದು 8 ಪ್ರಕಾರವಾಗಿದೆ ಎಂಬುದಾಗಿ ಪರಮಾತ್ಮ ಹೇಳಿ, ತನ್ನ ಅಧೀನದಲ್ಲಿರುವಂತಹ ಈ ಪ್ರಕೃತಿಯು 8 ವಿಧವಾಗಿದೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ ಅಂತ. ಭೂಮಿ ಪೃಥಿವಿ, ಆಪಃ ನೀರು, ಅನಲಃ ತೇಜಸ್ಸು, ವಾಯು ವಾಯು, ಖಂ ಆಕಾಶ, ಮನಃ ಮನಸ್ಸು, ಬುದ್ಧಿ ಬುದ್ಧಿ, ಈ ರೀತಿಯಲ್ಲಿ ಅಹಂಕಾರ ಮತ್ತು ಅಹಂಕಾರ ತತ್ವ ಇತಿ, ಈ ರೀತಿಯಾಗಿ ಮೇ ನನ್ನ ಅಧೀನವಾದ ಇಯಂ ಈ ಯಾವ ಪ್ರಕೃತಿಯು ಅಷ್ಟದ ಭಿನ್ನ 8 ವಿಧವಾಗಿ ವಿಭಕ್ತವಾಗಿದೆ. ಭೂಮಿ ಪೃಥ್ವಿ ಆಪಃ ಜಲ ಅನಲಃ ತೇಜಸ್ಸು ವಾಯು ವಾಯು ಖಂ ಆಕಾಶ ಮನಃ ಮನಸ್ಸು ಬುದ್ಧಿರೇವಚ ಬುದ್ಧಿ ಎಂಬತಕ್ಕಂಥದ್ದು ಅಹಂಕಾರ ತತ್ವ ಎಂಬತಕ್ಕಂಥದ್ದು ಇತಿ, ಈ ರೀತಿಯಾಗಿ ಇಯಂ ಈ ಯಾವ ಪ್ರಕೃತಿಯು ಮೇ ನನ್ನ ಅಧೀನದಲ್ಲಿರತಕ್ಕಂಥದ್ದು ಅಷ್ಟದ ಭಿನ್ನ 8 ಪ್ರಕಾರದಲ್ಲಿದೆ ಅಂತ. ಏತಾದೃಶ ಪ್ರಕೃತೇರೇವ ಜಗತ್ಕಾರಣತ್ವೇ ಭಗವತಃ ತದಮಿಶ್ರಿತತ್ವೇ ಚ ಗೀತಾವಾಕ್ಯದ್ವಯಂ ಪ್ರಮಾಣೀಕರೋತಿ ಅಂತ. ಏತಾದೃಶ ಪ್ರಕೃತಿ, ಹಿಂದೆ ಹೇಳಿರ್ತಕ್ಕಂತಹ ಮುಕ್ತಾಮುಕ್ತ ಪ್ರದೇಶದಲ್ಲಿರುವಂತಹ ಭ್ರಮಕಾರಣ ಅಲ್ಲದೇ ಇರತಕ್ಕಂತಹ ಜಗತ್ತಿಗೆ ಉಪಾದಾನ ರೂಪದಲ್ಲಿರ್ತಕ್ಕಂತಹ ಸೂಕ್ಷ್ಮ ರೂಪವಾಗಿರ್ತಕ್ಕಂತಹ ವ್ಯಾಪ್ತವಾದಂತಹ ಯಾವ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿ ಎಂಬತಕ್ಕಂಥದ್ದು ಜಗತ್ತಿಗೆ ಕಾರಣ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಹೇಳ್ತಾ ಇದ್ದಾರೆ. ಹಾಗೇ ಭಗವತಃ ತದ್ ಅಮಿಶ್ರಿತತ್ವ, ಭಗವಂತ ಈ ಪ್ರಕೃತಿಯಿಂದ ಮಿಶ್ರಣ ಹೊಂದಿದವನಲ್ಲ, ಅವನು ಪ್ರಾಕೃತನಲ್ಲ ಎಂಬತಕ್ಕಂತಹ ವಿಷಯದಲ್ಲಿ ಗೀತಾವಾಕ್ಯದ್ವಯಂ, ಭಗವದ್ಗೀತೆಯ 2 ವಾಕ್ಯಗಳನ್ನು ಪ್ರಮಾಣೀಕರೋತಿ, ಪ್ರಮಾಣವನ್ನಾಗಿ ಹೇಳ್ತಾ ಇದ್ದಾರೆ. ಭೂಮಿರಾಪ ಇತಿ ಮೇ, ಅದಕ್ಕರ್ಥ ನನ್ನ ಅಲ್ಲ, ಮದಧೀನ ಅಂತ ಅರ್ಥ. ಮೇ ಅನ್ನೋದಕ್ಕೆ ನನ್ನ ವಶದಲ್ಲಿರ್ತಕ್ಕಂಥದ್ದು, ಅಧೀನದಲ್ಲಿರ್ತಕ್ಕಂಥದ್ದು ಅಂತ ಅರ್ಥ. ಮೇ ನನ್ನ ಅಧೀನದಲ್ಲಿರೋದು ಅಂತ ಅರ್ಥ. ಅದು ಅರ್ಥ ಭಗವಂತನಿಂದ ಭಿನ್ನವೂ ಹೌದು, ಭಗವಂತನ ಅಧೀನದಲ್ಲೂ ಇದೆ. ಅದು ಭಗವಂತನ ಅಧೀನದಲ್ಲಿರೋದ್ರಿಂದ ಅದು ಭಗವಂತನಿಗಿಂತ ಭಿನ್ನ. ನಾನು ನನ್ನ ಅಧೀನದಲ್ಲಿದ್ದೇನೆ ಅಂತ ಹೇಳಲ್ಲ, ನಾನು ಗುರುಗಳ ಅಧೀನದಲ್ಲಿದ್ದೇನೆ, ನಾನು ತಂದೆ ತಾಯಿಗಳ ಅಧೀನದಲ್ಲಿದ್ದೇನೆ ಅಂತ ಹೇಳೋದು. ಹಾಗಾದರೆ ಅಧೀನ ಅಂತ ಹೇಳಿದ ಮೇಲೆ ಭೇದ ಇದೆ ಅಂತಲೇ ಅರ್ಥ. ಮೇ, ಅದಕ್ಕೆ ಮದಧೀನ ಪ್ರಕೃತಿ ಪೃಥಿವ್ಯಾದಿ ಅಷ್ಟ ಕಾರ್ಯರೂಪೇಣ ಭಿನ್ನ ವಿಭಕ್ತ. ಅದು ಆ ಮೂಲ ಪ್ರಕೃತಿ ಎಂಬತಕ್ಕಂಥದ್ದು ಪೃಥಿವ್ಯಾದಿ 8 ಕಾರ್ಯರೂಪ, ಅದು ಅದರಿಂದ ಉತ್ಪನ್ನವಾದಂತಹ ಪ್ರಕೃತಿಯಿಂದ ಜನ್ಮವನ್ನು ಪಡೆದಂತಹ 8 ರೂಪ ಅಂತ ಅರ್ಥ ಮಾಡಿಕೊಳ್ಬೇಕು. ತಥಾಚ ಇದಂ ಜಗತ್ ಪ್ರಕೃತ್ಯುಪಾದಾನಕಮೇವ ನತು ಪರಾಭಿಪ್ರೇತ ಅವಿದ್ಯೋಪಾದಾನಕಂ ಇತಿ. ಆದ್ದರಿಂದ ಈ ಜಗತ್ತಿದೆಯಲ್ಲ, ಇದು ಪ್ರಕೃತ್ಯುಪಾದಾನಕ. ಪರಮಾತ್ಮ ಹೇಳ್ದ ಜಗತ್ತಿಗೆ ಕಾರಣವಾದ ಪ್ರಕೃತಿ 8 ಪ್ರಕಾರದಲ್ಲಿ ವಿಭಕ್ತವಾಗಿದೆ ಅಂತ. ಹಾಗಾದರೆ ಜಗತ್ತಿಗೆ ಕಾರಣ ಯಾವುದು? ಪ್ರಕೃತಿ ಎಂಬತಕ್ಕಂಥದ್ದು. ಹಾಗಾದರೆ ಈ ಜಗತ್ತು ಪ್ರಕೃತ್ಯುಪಾದಾನಕ.
ಮೂಲ ಪ್ರಕೃತಿಯನ್ನೇ ಪರಿಣಾಮಿ ಕಾರಣವನ್ನಾಗಿ ಹೊಂದಿರತಕ್ಕಂಥದ್ದು ಈ ಜಗತ್ತು. ಹೊರತು ಇತರರು ಮಾಯಾವಾದಿಗಳು ಹೇಳುವ ಹಾಗೆ ಇದು ಪರಾಭಿಮತ ಅವಿದ್ಯೋಪಾದಾನ, ಭ್ರಮಕಾರಿಯಾಗಿರ್ತಕ್ಕಂತಹ ಅವಿದ್ಯೆಯನ್ನೇ ಉಪಾದಾನವಾಗಿ ಹೊಂದಿರತಕ್ಕಂಥದ್ದು ಅಂತ ಇತರರು ಹೇಳ್ತಾರೆ. ಅವಿದ್ಯಾ ಉಪಾದಾನಕವಾದದ್ದು ಈ ಜಗತ್ತು ಅಲ್ಲವೇ ಅಲ್ಲ. ಒಂದು ಶ್ಲೋಕ ಹೇಳಿದರು ಏನಂತ, ಈ ಜಗತ್ತು ಪ್ರಕೃತಿಯನ್ನು ಮೂಲ ಕಾರಣವನ್ನಾಗಿ ಹೊಂದಿದೆ. ಪ್ರಕೃತಿಯ ಅಷ್ಟದ ಈ 8 ವಿಧವಾಗಿ ವಿಭಕ್ತವಾದ ಪ್ರಕೃತಿಯಿಂದ ಜಗತ್ತಿನ ನಿರ್ಮಾಣ ಆಗಿದೆ ಅಂತ. ಹಾಗೆ ಭಗವಂತನಿಗೆ ಪ್ರಕೃತಿಯ ಸಂಬಂಧ ಇಲ್ಲ. ಅದಕ್ಕೆ ಹೇಳ್ತಾರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಇತಿ ಕೃಷ್ಣ ಸ್ವಯಂ ಪ್ರಾಹ ಪ್ರಕೃತ್ಯಧ್ಯಕ್ಷತಾಂ ಪರಂ. ಕೃಷ್ಣ ಪರಮಾತ್ಮ ಕೌಂತೆಯ ಅಂತ ಅರ್ಜುನನನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಕೌಂತೆಯ ಅಂತ ಹೇಳಿ ಏನು ಹೇಳ್ತಾ ಇದ್ದೇನೆ ಹೇಳ್ತಾ, ಅಧ್ಯಕ್ಷೇಣ ಮಯಾ ಅಂತ. ಅಧ್ಯಕ್ಷ ಅಂತಂದರೆ ನಿಯಾಮಕನಾದಂತಹ, ಅಧಿ ಇದ್ದು ಅಕ್ಷ ನೋಡಿ ನಿಯಮನ ಮಾಡುವವನು ಅಂತ ಅರ್ಥ. ಜೀವರು ಒಂದು ಸಂಸ್ಥೆಗೆ ಅಧ್ಯಕ್ಷ ಅಂತ ಹೇಳಿದ್ರೆ ಏನರ್ಥ, ಅವನ ಅಧೀನದಲ್ಲಿ ಎಲ್ಲವೂ ನಡೀತಾ ಇದೆ, ಅವನ ಗಮನಕ್ಕೆ ಬಂದು ಎಲ್ಲ ನಡೆಯುತ್ತೆ, ಗಮನಕ್ಕೆ ಬಾರದೆ ಏನೂ ನಡೆಯೋದಿಲ್ಲ ಅಂತಿಲ್ಲ. ಈಗಿನ ಕಾಲದಲ್ಲಿ ಅಧ್ಯಕ್ಷರ ಗಮನಕ್ಕೆ ಬಂದಿರೋದಿಲ್ಲ, ಕಾರ್ಯದರ್ಶಿ ಎಲ್ಲ ಮಾಡಿರ್ತಾರೆ. ಆದರೆ ವಾಸ್ತವಿಕವಾಗಿ ಎಲ್ಲ ಅಂಶಗಳು ಕೂಡ ಅವನ ಗಮನಕ್ಕೆ ಬಂದಿರಬೇಕು. ಹಾಗೆ ಭಗವಂತ ತನ್ನ ನಿಯಮನದಲ್ಲಿಟ್ಟುಕೊಂಡು, ಅಧ್ಯಕ್ಷನ ಅಧೀನದಲ್ಲಿ ಕಾರ್ಯದರ್ಶಿಗಳು ಖಜಾಂಜಿಗಳೆಲ್ಲ ಇರ್ತಾರೆ, ಅವನ ಗಮನಕ್ಕೆ ಬಂದು ಎಲ್ಲವೂ ನಡೆಯುತ್ತೆ, ಅವನೇ ನಿಯಮನ ಮಾಡುವವನು. ಈ ರೀತಿಯಲ್ಲಿ ಮಾಡಬೇಕು ಅಂತ ಅವನೇ ಎಲ್ರಿಗೂ ಮಾರ್ಗದರ್ಶನ ಮಾಡುವವನು, ಅವನೇ ಅಧ್ಯಕ್ಷ. ಹಾಗೆ ಈ ಪ್ರಕೃತಿಯಿಂದ ಏನೇನು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ. ಭಗವಂತನ ನಿಯಮನಕ್ಕೆ ಒಳಪಟ್ಟೇ ಪ್ರಕೃತ್ಯಾದಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾವೆ. ಆದ್ದರಿಂದ ಭಗವಂತ ಅಧ್ಯಕ್ಷ. ಅಧ್ಯಕ್ಷೇಣ, ಅಧ್ಯಕ್ಷ ರೂಪದಲ್ಲಿರುವ ಸ್ವಾಮಿಯಾದ ಪರಮಾತ್ಮನಿಂದ ಏನಾಗ್ತಾ ಇದೆ, ಸಚರಾಚರಂ ಪ್ರಕೃತಿ ಸೂಯತೆ ಅಂತ. ಚರಾಚರಾತ್ಮಕವಾದ ಈ ಜಗತ್ತನ್ನು ಪ್ರಕೃತಿ ಸೃಷ್ಟಿ ಮಾಡ್ತಾ ಇದೆ. ಪ್ರಕೃತಿ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಆದರೆ ಜಡವಾದ ಪ್ರಕೃತಿಗೆ ಸ್ವತಃ ತಾನೇ ಚರಾಚರಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಹಾಗೆ ಪ್ರಕೃತಿಯಿಂದ ಚರಾಚರಾತ್ಮಕವಾದ ಜಗತ್ತು ಸೃಷ್ಟಿಯಾಗಬೇಕು ಅಂತಾದರೆ ಏನಾಗಬೇಕು, ಭಗವಂತ ಅಲ್ಲಿದ್ದು ವ್ಯಾಪಾರವನ್ನು ಮಾಡಬೇಕು. ಅಂದರೆ ತನ್ನ ಅಧೀನದಲ್ಲಿ ಪ್ರಕೃತಿಯನ್ನು ಇಟ್ಟುಕೊಂಡು ತನ್ನ ಅಧೀನದಲ್ಲಿರುವ ಪ್ರಕೃತಿಯಿಂದ ಚರಾಚರಾತ್ಮಕವಾದ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಹೀಗೆ ಅನೇನ ಹೇತುನ ಜಗತ್ ವಿಪರಿವರ್ತತೆ ಅಂತ. ಈ ಜಗತ್ತೆಲ್ಲವೂ ಕೂಡ ಅದು ಚಕ್ರದಂತೆ ಸುತ್ತುತ್ತಾ ಇದೆ. ಹೇಗೆ ಅನೇನ ಹೇತುನ, 2 ಕಾರಣ. ಒಂದು ಪರಿಣಾಮಿಯಾಗಿ ಪ್ರಕೃತಿ, ನಿಯಾಮಕನಾಗಿ ನಾನು. ಅಂದರೆ ಪ್ರಕೃತಿಯಲ್ಲಿ ನಿಯಾಮಕನಾಗಿ ಇರೋದರಿಂದ ನನ್ನಿಂದ, ನನ್ನ ಅಧೀನದಲ್ಲಿರುವಂಥ ಪ್ರಕೃತಿಯಿಂದ ಈ ಜಗತ್ತೆ ಎಂಬತಕ್ಕಂಥದ್ದು ಸೃಷ್ಟಿಯಾಗ್ತಾ ಇರುತ್ತೆ, ನಾಶ ಆಗುತ್ತೆ, ಪುನಃ ಸೃಷ್ಟಿಯಾಗುತ್ತೆ. ಈ ರೀತಿಯಾದ ಚಕ್ರದಂತೆ ಅದು ಸುತ್ತುತ್ತಾ ಇರುತ್ತೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ತಾನು ಪ್ರಕೃತಿಗೆ ಅಧ್ಯಕ್ಷ ಅನ್ನುವ ಮೂಲಕ ನನಗೆ ಪ್ರಕೃತಿಯ ವಿಕಾರ ಇಲ್ಲ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಹಿಂದೆ ಹೇಳಿದ್ದು ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರಕೃತಿ, ಅದನ್ನೇ ಸೂಯತೆ ಸಚರಾಚರಂ ಅಂತ ಹೇಳಿದ. ಇಲ್ಲಿ ಆ 8 ವಿಧವಾದ ವಿಭಾಗವನ್ನು ಹೊಂದಿರುವಂತಹ ಪ್ರಕೃತಿ ಈ ಜಗತ್ತಿಗೆ ಮೂಲ ಕಾರಣವಾಗಿದೆ ಅಂತ ಪ್ರಕೃತಿಗೆ ಜಗತ್ಕಾರಣತ್ವವನ್ನು ಹೇಳಿದ. ತನಗೆ ಆ ಪ್ರಕೃತಿಯ ಸಂಬಂಧ ಇಲ್ಲ, ನಾನು ಅದಕ್ಕೆ ಅಧ್ಯಕ್ಷ ಅಂತ ಹೇಳಿದ. ಆದ್ದರಿಂದಾಗಿ ಭಗವಂತ ಪ್ರಕೃತಿಯಿಂದ ವಿಕಾರ ಹೊಂದುವವನಲ್ಲ. ಈ ಜಗತ್ತು ಎಂಬತಕ್ಕಂಥದ್ದು ಪ್ರಕೃತಿಯ ವಿಕಾರ, ಹೊರತು ಇತರರು ಹೇಳುವ ರೀತಿಯಲ್ಲಿ ಇದು ಅವಿದ್ಯೆಯನ್ನು ಉಪಾದಾನವಾಗಿ ಹೊಂದಿದ್ದಲ್ಲ ಅಂತ ಹೇಳಿದಂತೆ ಆಯಿತು. ಕೌಂತೆಯ, ಎಲೈ ಅರ್ಜುನನೇ, ಅಧ್ಯಕ್ಷೇಣ ಸ್ವಾಮಿಯಾದ ಮಯ ನನ್ನಿಂದ, ಪ್ರಕೃತಿಯು ಸಚರಾಚರಂ ಚೇತನಾಚೇತನಾತ್ಮಕವಾದಂತಹ ಈ ಜಗತ್ತನ್ನು ಸೂಯತೆ ಸೃಷ್ಟಿ ಮಾಡ್ತಾ ಇದೆ. ಅನೇನ
ಈ ಹೇತುನ ಕಾರಣದಿಂದ ನಾನು ನಿಯಾಮಕನಾಗಿ ನನ್ನಿಂದ ನಿಯಮ್ಯವಾದ ಪ್ರಕೃತಿಯು ಕಾರಣವಾಗಿರುವುದರಿಂದ ಜಗತ್ ಈ ಜಗತ್ತು ವಿಪರಿವರ್ತತೆ ಚಕ್ರದಂತೆ ಸುತ್ತುತ್ತಾ ಇದೆ ಇತಿ ಈ ರೀತಿಯಾಗಿ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಸ್ವಯಂ ತಾನೇ ಪ್ರಕೃತ್ಯಧ್ಯಕ್ಷತಾಂ ತಾನು ಪ್ರಕೃತಿಗೆ ಸ್ವಾಮಿಯಾದವನು ಎಂಬುದಾಗಿ ಪರಂ ಮುಖ್ಯವಾಗಿ ಪ್ರಕೃತ್ಯಧ್ಯಕ್ಷತಾಂ ಪ್ರಕೃತಿಗೆ ಸ್ವಾಮಿಯಾದವನು ಎಂಬತಕ್ಕಂಥದ್ದನ್ನು ಪ್ರಾಹ ಹೇಳಿದ್ದಾನೆ. ಪ್ರಕೃತಿಗೆ ಸ್ವಾಮಿಯಾದ ಪರಮಾತ್ಮನಲ್ಲಿ ಪ್ರಕೃತಿಯ ವಿಕಾರ ಇಲ್ಲ ಅಂತ ಅರ್ಥ. ಕೌಂತೆಯ ಎಲೆ ಅರ್ಜುನನೇ, ಅಧ್ಯಕ್ಷೇಣ ಸ್ವಾಮಿಯಾದ ಮಯ ನನ್ನಿಂದ ಪ್ರಕೃತಿಯು ಹಿಂದೆ ಹೇಳಿದಂಥ 8 ವಿಧವಾದ ಪ್ರಕೃತಿಯು ಸಚರಾಚರಂ ಚರಾಚರಾತ್ಮಕವಾದ ಈ ಜಗತ್ತನ್ನು ಸೂಯತೆ ಸೃಷ್ಟಿ ಮಾಡುತ್ತದೆ. ಅನೇನ ಹೇತುನ ನಾನು ನಿಯಾಮಕನಾಗಿ ಕಾರಣನಾಗಿರುವುದರಿಂದ ನನ್ನ ನಿಯಮನಕ್ಕೆ ಒಳಪಟ್ಟು ಪರಿಣಾಮಿ ಕಾರಣ ಪ್ರಕೃತಿಯಾಗಿರುವುದರಿಂದ ಈ ಜಗತ್ತು ವಿಪರಿವರ್ತತೆ ಚಕ್ರದಂತೆ ಸುತ್ತುತ್ತಾ ಇದೆ ಇತಿ ಈ ರೀತಿಯಾಗಿ ಕೃಷ್ಣನು ಸ್ವಯಂ ತಾನೇ ಪರಂ ಪ್ರಕೃತ್ಯಧ್ಯಕ್ಷತಾಂ ಮುಖ್ಯವಾಗಿ ತನಗೆ ಪ್ರಕೃತಿಯ ಸ್ವಾಮಿತ್ವವನ್ನು ಪ್ರಾಹ ಹೇಳಿದ್ದಾನೆ. ಅಧ್ಯಕ್ಷೇಣ ಅದಕ್ಕರ್ಥ ಸ್ವಾಮಿನ ಅಂತರ್ಥ. ಅಧ್ಯಕ್ಷ ಅದಕ್ಕೆ ನಿಯಾಮಕನಾದವನು. ನತು ತಚ್ಛಬಲಿತತ್ವೇನ ಆ ಪ್ರಕೃತಿಯಿಂದ ಭಗವಂತ ಬದ್ಧನಾದವನಲ್ಲ, ಬಂಧನವುಳ್ಳವನಲ್ಲ, ಅದರಿಂದ ಬಂಧಿತನಾಗಿ ಅಂತರ್ಥ ಅಲ್ಲ. ಅತಃ ಪ್ರಾಕ್ ಮೇ ಪ್ರಕೃತಿ ಇತ್ಯಪಿ ಸ್ವಸ್ಯ ಪ್ರಕೃತಿ ಸ್ವಾಮಿತ್ವಾದೇವ ಉಕ್ತಮಿತಿ ಭಾವ. ಆದ್ದರಿಂದ ಮೇ ಪ್ರಕೃತಿ ಅಂತಂದರೆ ಏನರ್ಥ? ನನ್ನ ಶರೀರದಲ್ಲಿರುವ ಪ್ರಕೃತಿ ಅಂತ ಅರ್ಥ ಅಲ್ಲ. ಮತ್ತು ಮೇ ಪ್ರಕೃತಿ ಅಂದರೆ ನನ್ನ ಅಧೀನವಾದ ಪ್ರಕೃತಿ ಅಂತ ಅರ್ಥ. ಹೀಗೆ ಅಧ್ಯಕ್ಷ ಅಂತ ಹೇಳಿದ್ರಿಂದ ಸ್ವಾಮಿ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಪ್ರಾಕ್ ಹಿಂದೆ ಹೇಳಿರ್ತಕ್ಕಂಥ ಶ್ಲೋಕದಲ್ಲಿಯೂ ಕೂಡ ಭಿನ್ನ ಪ್ರಕೃತಿರಷ್ಟದ ಎಂಬುದಾಗಿ ಹೇಳಬೇಕಾದರೆ ಮೇ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ಸ್ವಸ್ಯ ಪ್ರಕೃತಿ ಸ್ವಾಮಿತ್ವಾದೇವ ಭಗವಂತ ಪ್ರಕೃತಿಗೆ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಮೇ ಪ್ರಕೃತಿ ಎಂಬುದಾಗಿ ಹೇಳಿದ್ದಾರೆ. ಸೂಯತೆ ಅಂತಿದೆ, ಅದಕ್ಕೆ ಸೂತೆ ಅಂತ ಅರ್ಥ. ಪ್ರಕೃತಿಯೇ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ. ಅದು ನಿರ್ಮಾಣ ಮಾಡಿಸಲ್ಪಡ್ತಾ ಇದೆ ಅಂತಲ್ಲ, ಅದೇ ನಿರ್ಮಾಣ ಮಾಡ್ತಾ ಇದೆ ಅಂತ. ಕಾರ್ಯಾಕಾರೇಣ ಸ್ವಸ್ಯಾಹ ಏವ ವಿಕೃತತ್ವಾತ್ ಸೂಯತೆ ಇತ್ಯುಕ್ತಂ ಅಂತ. ಈ ಪ್ರಪಂಚದ ರೂಪದಲ್ಲಿ ಪ್ರಕೃತಿಯೇ ವಿಕಾರವನ್ನು ಹೊಂದುತ್ತಾ ಇದೆ. ಆದ್ದರಿಂದ ಈ ಜಗತ್ತು ಕಾರ್ಯರೂಪದಿಂದ ಅದು ಪರಿಣಾಮವಾಗಬೇಕು ಅಂತಾದರೆ ಪ್ರಕೃತಿಯೇ ಪರಿಣಾಮ ಹೊಂದೋದು. ಸ್ವಸ್ಯಾಹ ಏವ ವಿಕೃತತ್ವಾತ್, ಈ ಪ್ರಕೃತಿಯೇ ಕಾರ್ಯರೂಪದಿಂದ ವಿಕಾರವನ್ನು ಹೊಂದಿದೆ. ಆದ್ದರಿಂದಾಗಿ ಸೂಯತೆ ಎಂಬತಕ್ಕಂತಹ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಪ್ರಕೃತಿಯು ಇದನ್ನು ಸೃಷ್ಟಿ ಮಾಡ್ತಾ ಇದೆ. ಪ್ರಕೃತಿಯಿಂದ ಅದು ಯಾಕೆ ಕಾರ್ಯರೂಪದಲ್ಲಿ ಪರಿಣಾಮ ಹೊಂದುತ್ತಾ ಇದೆ, ಆದ್ದರಿಂದಾಗಿ ಸೂಯತೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿಪರಿವರ್ತತೆ ಅಂದರೆ ಏನರ್ಥ? ವಿಶೇಷೇಣ ಪರಿವರ್ತತೆ, ವಿಶೇಷವಾಗಿ ಸುತ್ತುತ್ತಾ ಇರುತ್ತೆ ಅಂತ ಅರ್ಥ. ಏನರ್ಥ? ಅನಾದ್ಯನಂತ ಕಾಲೇಶು ಚಕ್ರವತ್ ಪರಿಭ್ರಮತಿ ಇತ್ಯರ್ಥ ಅಂತ. ಇದು ಧಾತಾ ಯಥಾಪೂರ್ವಂ ಅಕಲ್ಪಯತ್ ಯಾಥಾ ತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಹಾಗಾದರೆ ಈ ಜಗತ್ತು ಯಾವಾಗ ನಿರ್ಮಾಣ ಆಯಿತು, ಇದು ಯಾವಾಗ ಕೊನೆ ಆಯಿತು ಅಂತಂದರೆ ಈ ಹುಟ್ಟೋದು, ಇದರ ನಾಶ, ಮತ್ತೆ ಹುಟ್ಟೋದು, ಇದೇನಾಗ್ತಾ ಇರುತ್ತೆ? ಪರಿವರ್ತನೆ ಆಗ್ತಾನೇ ಇರುತ್ತೆ ಅನಾದಿ ಅನಂತ ಕಾಲಗಳಲ್ಲಿ. ಅದರಿಂದ ಅನಾದ್ಯನಂತ ಕಾಲೇಶು ಚಕ್ರವತ್, ಅನಾದಿ ಅನಂತ ಕಾಲದಲ್ಲಿ ಚಕ್ರದಂತೆ ಇದು ಸುತ್ತುತ್ತಾ ಇರುತ್ತೆ. ಚಕ್ರ ಸುತ್ತುತ್ತಾ ಇದೆ ಅಂತಂದರೆ ಅದರಲ್ಲಿ ಮೊದಲನೇ ಪಾರ್ಟ್ ಯಾವುದು, ಮೊದಲನೇ ಭಾಗ ಯಾವುದು ಹೇಳಲಿಕ್ಕೆ ಬರುತ್ತಾ? ಇಲ್ಲ, ಇದು ಮೊದಲನೇ ಭಾಗ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಸೃಷ್ಟಿಯಲ್ಲೂ ಕೂಡ ಇದೇ ಮೊದಲನೇ ಸೃಷ್ಟಿ ಅಂತಿಲ್ಲ. ಯಾಕೆ? ಸೃಷ್ಟಿ ಯಾವತ್ತಿಂದ ಪ್ರಾರಂಭ ಆಯಿತು? ಅನಂತ ಅನಾದಿ ಕಾಲ. ಆ ಅನಾದಿ ಕಾಲ ಇದೆಯಲ್ಲ, ಅದು ಅನಂತ, ಅದು ಇಷ್ಟು ಅಂತ ಗಣನೆ ಮಾಡಲಿಕ್ಕೆ ಬರಲ್ಲ. ಅದರಿಂದ ಇದಕ್ಕಿಂತ ಮೊದಲು ಎಷ್ಟೋ ಬಾರಿ ಈ ಜಗತ್ತೆಂಬತಕ್ಕಂಥದ್ದು ಭಗವಂತನಿಂದ ಸೃಷ್ಟಿಯಾಗಿದೆ. ಪ್ರಕೃತಿಯನ್ನು ಉಪಾದಾನವನ್ನಾಗಿಟ್ಕೊಂಡು ಭಗವಂತ ಸೃಷ್ಟಿ ಮಾಡಿದ, ನಾಶ ಮಾಡಿದ್ದ, ಪುನಃ ಸೃಷ್ಟಿ ಮಾಡಿದ್ದ. ಆದ್ದರಿಂದ ಅನಾದಿ ಅನಂತ ಕಾಲದಲ್ಲಿ ಈ ಸೃಷ್ಟಿ ಸಂಹಾರ ಎಂಬತಕ್ಕಂಥದ್ದು ನಡೀತಾನೆ ಇರುತ್ತೆ. ಪರಂ ಅಂತಿದೆ, ಅದಕ್ಕೆ ಕೇವಲಂ ಮುಖ್ಯವಾಗಿ ಅಂತ ಅರ್ಥ. ಏವಂ
ಭಗವತ ಸ್ವಸ್ಯ ಪ್ರಕೃತ್ಯಧ್ಯಕ್ಷತ್ವಸ್ಯೈವ ಉಕ್ತತ್ವಾತ್ ನ ಪ್ರಕೃತಿರೂಪ ಮಾಯಾಮಾದಾಯ ಮಾಯಾ ಶಬಲಿತತ್ವಂ. ಹೀಗೆ ಭಗವಂತ ಏನು ಹೇಳಿದ್ದಾನೆ, ತಾನು ಪ್ರಕೃತಿಗೆ ಅಧ್ಯಕ್ಷ ನಿಯಾಮಕ ಎಂಬುದಾಗಿ ಪ್ರಕೃತ್ಯಧ್ಯಕ್ಷತ್ವಸ್ಯೈವ ಉಕ್ತತ್ವಾತ್, ಪ್ರಕೃತಿಗೆ ನಿಯಾಮಕ ಎಂಬುದಾಗಿಯೇ ಹೇಳಿದ್ದಾನೆ. ಆದ್ದರಿಂದ ಭಗವಂತ ಏನಲ್ಲ, ಪ್ರಕೃತಿ ರೂಪಂ ಮಾಯಾಂ ಆದಾಯ, ಪ್ರಕೃತಿ ಎಂಬತಕ್ಕಂತಹ ಮಾಯಾ ಶಬ್ದವಾಚ್ಯವಾದ ದೋಷರೂಪವಾದ ಪ್ರಕೃತಿಯನ್ನಿಟ್ಟುಕೊಂಡು ಭಗವಂತ ಮಾಯಾಶಬಲ, ಮಾಯಾಶಬಲಿತ, ಮಾಯಾ ಬಂಧನಕ್ಕೆ ಒಳಗಾದವನು, ಮಾಯಾ ವಿಕಾರವುಳ್ಳವನು ಎಂಬುದಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಭಗವಂತನಿಗೆ ಮಾಯಾ ಶಬಲತ್ವವನ್ನು ಅವರು ಹೇಳ್ತಾರೆ, ಅದು ಸರಿಯಲ್ಲ. ನಿಮಿತ್ತ ಮಾತ್ರಂ ತತ್ರಾತ್ಮ ನಿರ್ಗುಣ ಪುರುಷರ್ಷಭಃ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ಯತ್ರ ಭ್ರಮತಿ ಲೋಹವತ್ ಇತಿ ವಾಕ್ಯೇ ನಿಮಿತ್ತತ್ವ ಮಾತ್ರೋಕ್ತೇಶ್ಚನ ತನ್ಮಯಃ. ಭಗವಂತ ಜಗತ್ತಿಗೆ ಕಾರಣ ಹೇಗೆ ಅನ್ನೋದ ವಿಷಯದಲ್ಲಿ ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಭಾಗವತ ಹೇಳ್ತಾ ಇದೆ, ನಿಮಿತ್ತ ಮಾತ್ರಂ ತತ್ರಾತ್ಮ ಅಂತ. ಈ ತತ್ರ ಜಗತ್ತಿನ ಸೃಷ್ಟಿ ವಿಷಯದಲ್ಲಿ ಭಗವಂತ ನಿಮಿತ್ತ ಮಾತ್ರಂ, ಅವನು ನಿಮಿತ್ತ ಕಾರಣ. ಮಣ್ಣಿನಿಂದ ಮಡಕೆಯ ನಿರ್ಮಾಣ ಆಗಬೇಕಾದರೆ ಕುಲಾಲ ಕುಂಬಾರ ಯಾವ ರೀತಿಯಲ್ಲಿ ನಿಮಿತ್ತ ಕಾರಣನೋ, ಕುಂಬಾರನೇ ಮಡಕೆಯಾಗಿ ಪರಿಣಾಮ ಹೊಂದೋದಲ್ಲ. ಕುಂಬಾರ ಮಣ್ಣಿನಿಂದ ಮಡಕೆಯನ್ನು ಮಾಡ್ತಾನೆ. ಹಾಗೆ ಜಗನ್ನಿರ್ಮಾಣ ವಿಷಯದಲ್ಲಿ ಪ್ರಕೃತಿಯಿಂದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಹೊರತು ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದೋದಲ್ಲ ಅಂತ. ಅಷ್ಟೇ ಅಲ್ಲ, ಆ ಪರಮಾತ್ಮ ಎಂಥವನು, ನಿರ್ಗುಣ. ಭಗವಂತನಿಗೆ ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ. ಭಗವಂತ ನಿರ್ಗುಣ ಅಂದರೆ ಸರ್ವಥಾ ಗುಣರಹಿತ ಅಂತಲ್ಲ. ಭಗವಂತನಿಗೆ ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ. ಸಂಬಂಧ ಇದ್ದಿದ್ದರೆ ಮಾಯಾಶಬಲಿತ ಆಗ್ತಿದ್ದ. ಭಗವಂತನನ್ನು ಮಾಯಾಶಬಲ ಅಂತ ಹೇಳ್ಬೋದಾಗಿತ್ತು. ಆದರೆ ಭಗವಂತ ಏನಾಗಿದ್ದಾನೆ, ಸತ್ವರಜಸ್ತಮೋ ಗುಣರಹಿತನಾಗಿದ್ದಾನೆ. ಪುರುಷರ್ಷಭಃ, ಸರ್ವೋತ್ತಮನಾಗಿರ್ತಕ್ಕಂತಹ ಆ ಪರಮಾತ್ಮ. ಅಂತಹ ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ವ್ಯಾಪಾರದಲ್ಲಿ ನಿಮಿತ್ತ. ಅಷ್ಟೇ ಅಲ್ಲ, ಇದಂ ವ್ಯಕ್ತಂ ವಿಶ್ವಂ ಯತ್ರ ಲೋಹವತ್ ಭ್ರಮತಿ ಅಂತ. ಈ ಜಗತ್ತಿದೆಯಲ್ಲ, ಇದು ವ್ಯಕ್ತಾವ್ಯಕ್ತವಾದದ್ದು. ಸ್ವರ್ಗಾದಿ ಲೋಕ ಕಾಣಲ್ಲ, ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಅವ್ಯಕ್ತ. ಈ ಜಗತ್ತು ಇದು ಕಾಣ್ತಾ ಇದೆ, ಇದು ವ್ಯಕ್ತ. ಅಂದರೆ ವ್ಯಕ್ತಾವ್ಯಕ್ತಾತ್ಮಕವಾಗಿರ್ತಕ್ಕಂಥ ಜಗತ್ತು ಅದೇನಾಗತ್ತೆ ಅಂತಂದರೆ, ಈ ಪರಮಾತ್ಮನಲ್ಲಿ ಯಾವ ರೀತಿಯಲ್ಲಿ ಅಯಸ್ಕಾಂತ ಎಂಬತಕ್ಕಂಥದ್ದು ಅದು ಒಂದು ಕಡೆಯಲ್ಲಿ ಇರುತ್ತೆ. ಆದರೆ ಅದರ ದೂರದಲ್ಲಿ ಕಬ್ಬಿಣ ಇಟ್ಟರೆ ಅದೇನಾಗುತ್ತೆ, ಸುತ್ತುತ್ತಾ ಇರುತ್ತೆ. ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ಟು ಅದು ಕಬ್ಬಿಣದ ಸಂಬಂಧವನ್ನು ಹೊಂದಿರಬೇಕು ಅಂತಿಲ್ಲ. ಹಾಗಾದರೆ ಆ ಕಬ್ಬಿಣ ಏನಾಗುತ್ತೆ, ಸುತ್ತುತ್ತೆ. ಹೇಗೆ ಸುತ್ತುತ್ತೆ, ಒಂದು ಕಡೆಯಲ್ಲಿ ಆ ಕಬ್ಬಿಣ ಅಯಸ್ಕಾಂತ ಇದೆ, ಮ್ಯಾಗ್ನೆಟ್ ಇದೆ. ಹಾಗಾದರೆ ಮ್ಯಾಗ್ನೆಟ್ಟಿನ ಪ್ರಭಾವದಿಂದ, ಶಕ್ತಿಯಿಂದ ಯಾವ ರೀತಿಯಲ್ಲಿ ಲೋಹ ಕಬ್ಬಿಣ ಎಂಬತಕ್ಕಂಥದ್ದು ವ್ಯಾಪಾರ ಮಾಡುತ್ತೋ, ಆದರೆ ಆ ಸುತ್ತುವಂತಹ, ಸುತ್ತಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಮ್ಯಾಗ್ನೆಟ್ ಇದೆಯಲ್ಲ, ಅದು ಕಬ್ಬಿಣದ ವಿಕಾರ ಅಲ್ಲ. ಹೌದಾನೆ? ಆ ಮ್ಯಾಗ್ನೆಟ್ ಎಂಬತಕ್ಕಂಥದ್ದು ಕಬ್ಬಿಣವನ್ನು ಸುತ್ತುವಂತೆ ಮಾಡುತ್ತೆ. ಕಬ್ಬಿಣವನ್ನು ಸುತ್ತುವಂತೆ ಮಾಡ್ತಕ್ಕಂಥ ಮ್ಯಾಗ್ನೆಟ್ಟು ಅದು ಕಬ್ಬಿಣದ ವಿಕಾರ ಅಲ್ಲ. ಹಾಗೆ ಈ ಜಗತ್ತೆಲ್ಲವೂ ಕೂಡ ಭಗವಂತನಿಂದ ಎಲ್ಲ ವಿಧ ವ್ಯಾಪಾರವನ್ನು ಮಾಡ್ತಾ ಇದೆ. ಆದರೆ ಈ ಪ್ರಕೃತಿ ಎಂಬತಕ್ಕಂಥದ್ದು ಭಗವಂತನ ದೇಹಕ್ಕೆ ಅದು ಕಾರಣವಾದದ್ದಲ್ಲ ಅಂತ ಈ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು ಅಂತ. ಈ ರೀತಿಯಲ್ಲಿ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ಯತ್ರ ಲೋಹವತ್ ಭ್ರಮತಿ, ಯಾವ ಕಣ್ಣಿಗೆ ಕಾಣುವ ಕಾಣದೇ ಇರತಕ್ಕಂತಹ ಜಗತ್ತೆಲ್ಲವೂ ಕೂಡ ಪರಮಾತ್ಮನಲ್ಲಿ ಅದು ಲೋಹದಂತೆ, ಕಬ್ಬಿಣದಂತೆ ಅದು ಸುತ್ತುತ್ತಾ ಇದೆ. ಈ ವಾಕ್ಯದಲ್ಲಿ ಭಗವಂತನೇ ಹೇಳಿದ್ದಾರೆ, ನಿಮಿತ್ರ ಮಾತ್ರತ್ವ ಉಕ್ತೇಶ್ಚ ಅಂತ. ಭಗವಂತನನ್ನು ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಇತರರು ಹೇಳುವ ರೀತಿಯಲ್ಲಿ ಭಗವಂತ ಜಗತ್ತಿಗೆ ಉಪಾದಾನ ಕಾರಣ,
ಭಗವಂತನೇ ಜಗತ್ತಾಗಿ ಪರಿಣಾಮ ಹೊಂದುತ್ತಾನೆ ಎಂಬುದಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಭಗವಂತ ನ ತನ್ಮಯ, ಭಗವಂತ ಪ್ರಕೃತಿಯ ವಿಕಾರವುಳ್ಳವನು ಅಲ್ಲ. ಭಗವಂತ ಮಾಯಾಮಯ ಅಂದರೆ ಪ್ರಕೃತಿಯ ವಿಕಾರ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಪುರುಷರ್ಷಭ ಸರ್ವೋತ್ತಮನಾದಂತಹ ನಿರ್ಗುಣ ಸತ್ವರಜಸ್ತಮೋ ಗುಣರಹಿತನಾದಂತಹ ಆತ್ಮ ಪರಮಾತ್ಮನು ತತ್ರ ಈ ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ನಿಮಿತ್ತ ಮಾತ್ರಂ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ. ಯತ್ರ ಯಾವ ಪರಮಾತ್ಮನಲ್ಲಿ ಇದಂ ಈ ಯಾವ ವ್ಯಕ್ತಾವ್ಯಕ್ತಂ ವಿಶ್ವಂ ಕಣ್ಣಿಗೆ ಕಾಣುವ ಕಾಣದೇ ಇರತಕ್ಕಂಥ ಜಗತ್ತು ಲೋಹವತ್ ಕಬ್ಬಿಣದಂತೆ ಭ್ರಮತಿ ಚಲಿಸುತ್ತಾ ಇದೆ ಇತಿ ಈ ರೀತಿಯಲ್ಲಿ ಈ ವಾಕ್ಯೆ ಭಾಗವತ ವಾಕ್ಯದಲ್ಲಿ ನಿಮಿತ್ತತ್ವ ಮಾತ್ರ ಉಕ್ತೇಶ್ಚ ಭಗವಂತನನ್ನು ನಿಮಿತ್ತ ಕಾರಣ ಅಂತ ಮಾತ್ರ ಹೇಳಿರುವುದರಿಂದ ತನ್ಮಯ ಪ್ರಕೃತಿ ಶಬಲನು ಮಾಯಾಮಯನು ಮಾಯಾಶಬಲನು ನ ಅಲ್ಲ. ಪುರುಷರ್ಷಭ ಸರ್ವೋತ್ತಮನಾದಂತಹ ನಿರ್ಗುಣ ಸತ್ವ ರಜಸ್ತಮಸ್ಸು ಈ ಗುಣರಹಿತನಾದಂತಹ ಆತ್ಮ ಪರಮಾತ್ಮನು ತತ್ರ ಆ ಜಗತ್ತಿನ ಸೃಷ್ಟಿ ವಿಷಯದಲ್ಲಿ ನಿಮಿತ್ತ ಮಾತ್ರಂ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ. ಯತ್ರ ಯಾವ ಭಗವಂತನಲ್ಲಿ ಇದಂ ಈ ಯಾವ ವ್ಯಕ್ತಾವ್ಯಕ್ತಂ ವಿಶ್ವಂ ಕಾಣುವ ಕಾಣದೇ ಇರುವಂಥ ಜಗತ್ತು ಲೋಹವತ್ ಕಬ್ಬಿಣದಂತೆ ಭ್ರಮತಿ ಚಲಿಸುತ್ತಾ ಇದೆ ಇತಿ ಈ ರೀತಿಯಾದ ವಾಕ್ಯೆ ಭಾಗವತ ವಾಕ್ಯದಲ್ಲಿ ನಿಮಿತ್ತತ್ವ ಮಾತ್ರೋಕ್ತೇಶ್ಚ ಭಗವಂತನು ನಿಮಿತ್ತ ಕಾರಣ ಎಂಬುದಾಗಿ ಮಾತ್ರ ಹೇಳಿರುವುದರಿಂದ ಪರಮಾತ್ಮನು ತನ್ಮಯ ನ ಮಾಯಾಶಬಲ ಪ್ರಕೃತಿ ಶಬಲ ಅಲ್ಲ. ಅಸ್ಮಿನ್ನರ್ಥೆ ಭಾಗವತ ವಾಕ್ಯಂ ಪಠತಿ ಭಗವಂತ ಪರಿಣಾಮಿ ಕಾರಣ ಅಲ್ಲ, ಭಗವಂತ ನಿಮಿತ್ತ ಕಾರಣ ಎಂಬತಕ್ಕಂಥ ವಿಷಯದಲ್ಲಿ ಭಾಗವತ ವಾಕ್ಯವನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ, ಪ್ರಮಾಣವನ್ನಾಗಿ ಹೇಳ್ತಾ ಇದ್ದಾರೆ. ವಾಕ್ಯಸ್ಯ ತಾತ್ಪರ್ಯಮಾಹ ಅಂತ. ಒಟ್ಟು ಈ ವಾಕ್ಯದ ತಾತ್ಪರ್ಯ ಏನು? ಇತಿ ವಾಕ್ಯೆ ನಿಮಿತ್ತತ್ವ ಮಾತ್ರೋಕ್ತೇ ಅಂತದ್ದು, ಅದು ತಾತ್ಪರ್ಯ. ವಾಕ್ಯೆ ಅಂದರೆ ಭಾಗವತ ವಾಕ್ಯೆ ಅಂತರ್ಥ. ತನ್ಮಯ ಪ್ರಕೃತಿ ಶಬಲಿತಃ ಭಗವಂತ ಮಾಯಾಶಬ್ದವಾಚ್ಯವಾದ ಪ್ರಕೃತಿಯ ಬಂಧವುಳ್ಳವನು ಅಲ್ಲ. ಜಗದುಪಾದಾನತ್ವೇ ಹಿ ತನ್ಮಯತ್ವ. ಒಂದು ವೇಳೆ ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಆಗಿದ್ದರೆ ಅವಾಗೇನಾಗ್ತಾ ಇದ್ದ? ಭಗವಂತ ಮಾಯಾ ಶಬಲಿತ ಪ್ರಕೃತಿ ಶಬಲಿತ ಅಂತ ಆಗ್ತಿದ್ದ. ತದೇವ ನ ಸಂಭವತಿ. ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲವೇ ಅಲ್ಲ. ಕೂಟಸ್ಥಸ್ಯ ಜಗದಾಕಾರೇಣ ಪರಿಣಾಮ ಅಯೋಗಾತ್. ಭಗವಂತ ಕೂಟ ಅಂದರೆ ನಿರ್ವಿಕಾರ. ಆಕಾಶವನ್ನು ಕೂಟ ಅಂತ ಕರೀತಾರೆ. ಕೂಟಸ್ಥ ಅಂದರೆ ನಿರ್ವಿಕಾರ. ಭಗವಂತ ನಿರ್ವಿಕಾರನಾದ ಪರಮಾತ್ಮ ಅವನು ಜಗದಾಕಾರೇಣ ಪರಿಣಾಮ ಹೊಂದೋದು ಹೇಗೆ? ಸಾಧ್ಯವೇ ಇಲ್ಲ. ಕೂಟಸ್ಥಸ್ಯ ಅಂದರೆ ನಿರ್ವಿಕಾರಸ್ಯ ವಿಕಾರರಹಿತಸ್ಯ ಪರಮಾತ್ಮನಃ ಜಗದಾಕಾರೇಣ ಜಗತ್ತಿನ ರೂಪದಲ್ಲಿ ಪರಿಣಾಮ ಅಯೋಗ ಪರಿಣಾಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜಗದುಪಾದಾನಭೂತ ಮಾಯಾಶಬಲಿತತ್ವಂಚ ನ ವಕ್ತವ್ಯಂ. ಆದ್ದರಿಂದ ಜಗತ್ತಿಗೆ ಕಾರಣಭೂತವಾದಂಥ ಯಾವ ಮಾಯಾಶಬ್ದವಾಚ್ಯವಾದ ಪ್ರಕೃತಿಯ ಬಂಧವುಳ್ಳವನು, ಪ್ರಕೃತಿಯ ವಿಕಾರವುಳ್ಳವನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಜಗದುಪಾದಾನ ಯಾವುದು? ಮಾಯ ಪ್ರಕೃತಿ. ತಾದೃಶ ಪ್ರಕೃತಿಯಿಂದ ಶಬಲಿತ, ಆ ಪ್ರಕೃತಿಯ ಬಂಧವುಳ್ಳವನು, ಪ್ರಕೃತಿಯ ವಿಕಾರವುಳ್ಳವನು ಭಗವಂತ ಅಂತ ನ ವಕ್ತವ್ಯಂ, ಹೇಳಬಾರದು. ನಿಮಿತ್ತ ಮಾತ್ರಂ ಅದಕ್ಕರ್ಥ ನತು ಉಪಾದಾನಮಿತಿ ಉಪಾದಾನಸ್ಯ ವ್ಯವಚ್ಛೇದ. ನಿಮಿತ್ತ ಮಾತ್ರಂ ಅಂತ ಹೇಳಿದ್ದಾರೆ. ಮಾತ್ರ ಶಬ್ದದಿಂದ ಬೇರೆ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೀನು ಮಾತ್ರ ಬಾ ಅಂದರೆ ಏನರ್ಥ? ಜೊತೆಗೆ ಯಾರನ್ನು ಕರ್ಕೊಂಬರಬೇಡ ಅಂತ ಅರ್ಥ. ಹೌದಲ್ವ? ಹಾಗಾದರೆ ಇತರರನ್ನು ವ್ಯವಚ್ಛೇದ ಮಾಡುತ್ತೆ. ನೀನು ಮಾತ್ರ ಬಾ ಎಂಬಲ್ಲಿ ಮಾತ್ರ ಶಬ್ದ. ಹಾಗೆ ಭಗವಂತನನ್ನು ಭಾಗವತ ನಿಮಿತ್ತ ಮಾತ್ರಂ ಅಲ್ಲಿ ಹೇಳಿ ಸ್ಪಷ್ಟವಾಗಿ ನಿಮಿತ್ತ ಮಾತ್ರಂ ತತ್ರಾತ್ಮ ಎಂಬ ಮಾತ್ರ ಶಬ್ದ ಹಾಕಿದೆ. ಮಾತ್ರ ಶಬ್ದ ಹಾಕಿದ್ರಿಂದ ಬೇರೆಯಾದದ್ದನ್ನು ವ್ಯವಚ್ಛೇದ ಮಾಡಬೇಕು, ಅಲ್ಲ ಅಂತ ಹೇಳಬೇಕು. ಯಾವುದಲ್ಲ? ಇತರರು ಹೇಳುವ ಹಾಗೆ ಭಗವಂತ ಉಪಾದಾನ ಕಾರಣನಲ್ಲ ಅಂತರ್ಥ. ಭಗವಂತ ಕೇವಲ ನಿಮಿತ್ತ ಕಾರಣ, ಭಗವಂತ ಉಪಾದಾನ ಕಾರಣ ಅಲ್ಲ ಅನ್ನೋದನ್ನು ನಿಮಿತ್ತ ಮಾತ್ರ ಎಂಬಲ್ಲಿ ಮಾತ್ರ ಶಬ್ದ ಹೇಳ್ತಾ ಇದೆ. ನಿಮಿತ್ತ ಮಾತ್ರಂ ನತು ಉಪಾದಾನಂ ಇತಿ ಉಪಾದಾನಸ್ಯ ವ್ಯವಚ್ಛೇದ ನಿರಾಕರಣೆ ಮಾಡಿರೋದ್ರಿಂದ ವ್ಯರ್ಥ
ತಚ್ಚಬಲಿತತ್ವ ಅಂಗೀಕಾರ ಇತಿ ಭಾವ. ಅಂದ ಭಗವಂತನನ್ನು ಮಾಯಾಶಬಲಿತ, ಮಾಯಾವಿಕಾರವುಳ್ಳವನು ಎಂಬುದಾಗಿ ಹೇಳ್ತಕ್ಕಂಥದ್ದು ಅದು ವ್ಯರ್ಥ, ಅದು ಸರಿಯಲ್ಲ ಅಂತ ಅರ್ಥ. 10 ನಿಮಿಷ ಬಿಟ್ಟು